திருச்சிற்றம்பலம். ஓம் சிவா திருச்சிற்றம்பலம். ಗುರುವೇ ಶರಣಂ ಸದ್ಗುರುವೇ ಶರಣಂ ರಾಜಗುರುವೇ ಶರಣಂ ಸರ್ವಗುರುವೇ ಶರಣಂ ಶರಣಂ ಶರಣಂ. ಗುರುದೇವ, ಈಗ ಈ ಆಟಿ ಮಾಸ ನಾವು ಅಂದರೆ ಗುರುಪೂಜೆಗಿಂತ ಮುಂಚೆನೇ ಶುರು ಆಯಿತು. ನಾವು ಗುರುಪೂಜೆಯಿಂದ ಅಂದರೆ ಆಟಿ ಮಾಸ ಶುರು ಆದಾಗ್ಲಿಂದನೂ ಪ್ರತಿದಿನ ಯಾಗ ಯಜ್ಞಾದಿಗಳು ನಡ್ಕೊಳ್ತಾ ಬರ್ತಾ ಇದೆ. ಈ ಆಟಿ ಮಾಸ ಏನಕ್ಕೆ ಅಷ್ಟೊಂದು ಸ್ಪೆಷಲ್ಲು? ಒಂದು ಗುರು ದರ್ಶನ ಈ ಟೈಮ್ನಲ್ಲಿ ಮಾಡೋದು ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ. ಈ ಟೈಮ್ನಲ್ಲಿ ಏನೋ ಅಂತ ಒಂದು ಶಕ್ತಿಯಾಗಿರ್ಬೋದು ಅಥವಾ ಟೈಮು ಏನಕ್ಕೆ ಅಷ್ಟೊಂದು ಒಳ್ಳೆಯದು ಒಂದು ಗುರು ದರ್ಶನ ಮಾಡೋಕ್ಕೆ ಅಥವಾ ಗುರು ಮಾರ್ಗದರ್ಶನ ಕೇಳೋದಕ್ಕೆ ಅಂತ ತಿಳಿಸ್ಕೊಡ್ಬೇಕಾಗಿ ಕೇಳಿದೆ. திருச்சிற்றம்பலம். ತಿರುಚಿಟ್ರಂಬಲಂ. குருவே ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಸತ್ಯಕ್ಷರಂ ಸತ್ಯಕ್ಷರಂ ಸದಾಶಿವಂ ಸದಾಶಿವಂ ಸರ್ವಮಂಗಳಂ. ಸರ್ವಮಂಗಳಂ. ಗುರುವೇ ಶರಣಂ. ಗುರುವೇ ಶರಣಂ. ಇದುವೇ ಆಟಿ ಮಾಸ. ಗೊತ್ತಾಯ್ತಲ್ವ? ಹೇಳಿ ಹೇಳಿ ಸಾಕಾಯ್ತು. ಕೇಳುವವರು ಕೇಳ್ತಾರೆ, ಬಿಡುವವರು ಬಿಡ್ತಾರೆ. ಇದೆಲ್ಲ ಹಸಿವಿದ್ದವನಿಗೆ ಮಾತ್ರ ಅಂತೇಳುದು. ಅರ್ಥ ಆಗ್ತದ? ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಆಗಬಾರ್ದು ಅಂತೇಳೋದು. ಒಂದು ಸಲ ಪ್ರೀತಿಯಿಂದ ಎಲ್ಲರಿಗೂ ತಿಳಿಸಿ ಆಗಿದೆ ಆಟಿ ಮಾಸ ಅಂದರೆ ಏನು, ಆಟಿ ಮಾಸದ ಎಷ್ಟು ಸಂದೇಶವನ್ನೆಲ್ಲ ಭಕ್ತರುಗಳ ಪ್ರೀತಿಗೆ ಬೇಕಾಗಿ ಪ್ರಪಂಚಕ್ಕೆ ತಿಳಿಸಬೇಕು ಅಂತ ತಿಳಿಸಿ ಆಗಿದೆ. ಪುನಃ ಪುನಃ ತಿಳಿಸುವ ಸ್ಥಿತಿಯೆಲ್ಲ ಇಲ್ಲ. ಬೇಕು ಅಂತೇಳಿದರೆ ಹುಡುಕಿಕೊಂಡು ಬಂದು ಕೇಳಬೇಕು, ಕೇಳಿ ತಿಳ್ಕೊಳ್ಬೇಕು. ಅರ್ಥ ಆಗ್ತಾ ಹೇಳೋದು? ಇಲ್ಲಿದು ಭಕ್ತರಿಗೆ ಹೇಳೋದು. ಇದೆಲ್ಲ ನಿಮ್ಮ ಪ್ರೀತಿಗೆ ಬೇಕಾಗಿ ಮಾತಾಡೋದು. ಈಗ ಹೋಗ್ತಾ ಹೋಗ್ತಾ ಇದು ಕೂಡ ನಿಂತು ಹೋಗ್ತದೆ ಅಂತ ಹೇಳೋದು. ಈ ದರ್ಶನ ಕೂಡ ಸಿಗ್ಲಿಕ್ಕಿಲ್ಲ. ಇಲ್ಲಿಗೆ ಬಂದೇ ನೋಡಬೇಕು. ಅದು ಜೀವಂತವಾಗಿಯೋ ಅಲ್ಲ ಸತ್ತು ಹೋದ ಮೇಲೆಯೋ ಹೇಗೋ ಒಂದು ರೀತಿಯಲ್ಲಿ ನಾನು ಜೀವಂತವಾಗಿರಬೇಕು, ಇಲ್ಲ ನಾನು ಸತ್ತು ಹೋಗಿರಬೇಕು. ಯಾವುದೋ ಒಂದು ರೀತಿಯಲ್ಲಿ ಬೇಕು ಅಂತೇಳಿದರೆ ಇಲ್ಲಿಗೆ ಬಂದೇ ಆಗಬೇಕು ಅಂತ ಹೇಳೋದು. ಇಲ್ಲ ಸತ್ತು ಹೋದ ಮೇಲೆ ಆ ಆತ್ಮ ಆದರೆ ಇಲ್ಲಿಗೆ ಬರಬೇಕು. ಒಂದು ಸೈಡಿದು ಹೀಗೆ, ಇನ್ನೊಂದು ಸೈಡಿದು ಹಾಗೆ. ಜೀವಂತವಾಗಿರುವ ಬರಲಿಕ್ಕೆ ಆಗಲಿಲ್ವಾ? ಸತ್ತು ಹೋದ ನಂತರ ಆತ್ಮದ ರೂಪದಲ್ಲಿ ಆದರೂ ಬಂದು ಇಲ್ಲಿ ಯಾವುದೋ ಒಂದು ಸೇವೆ ಮಾಡಿ ಆಗಬೇಕು ಅಂತ ಹೇಳೋದು. ಅಷ್ಟು ಸುಲಭದ ವಿಷಯ ಅಲ್ಲ ಇದೆಲ್ಲ. ಆದ ಕಾರಣ ಹೇಳೋದು, ಸಮಾಜಕ್ಕೆ ನಾವು ಬರಲಿಲ್ಲ. ಅರ್ಥ ಆಯ್ತಲ್ವ? ನಮ್ಮ ಪಾಡಿಗೆ ಶಿವನೇ ಅಂತೇಳಿ ನಾವಿದ್ದೀವಿ. ಸಮಾಜ ಬಂತು ಯಾವುದೋ ಒಂದು ರೀತಿಯಲ್ಲಿ. ಸಮಾಜ ಅಂದರೆ ಭಕ್ತರು. ಅರ್ಥ ಆಯ್ತಲ್ವ? ಭಕ್ತರ ಹತ್ರ ನಾವು ಹೋಗಲಿಲ್ಲ. ಭಕ್ತರ ಹತ್ರ ನಾವು ಹೋಗಲೇ ಇಲ್ಲ, ಹೋಗುವುದೂ ಇಲ್ಲ, ಹೋಗ್ಲಿಕ್ಕೆ ಆಗುವುದೂ ಇಲ್ಲ. ಅರ್ಥ ಆಗ್ತಾರೆ ಹೇಳೋದು? ಭಕ್ತರು ಬಂದದ್ದು, ಹುಡುಕಿಕೊಂಡು ಬಂದ ಭಕ್ತರು. ಹುಡುಕಿಕೊಂಡು ಬಂದ ಭಕ್ತರಿಗೆ ಏನೋ ಒಂದು ಒಳ್ಳೆಯದಾಗಲಿ ಜೀವನದಲ್ಲಿ. ಏನೊಂದು ಒಳ್ಳೆಯದಾಗಲಿ, ಬಂದದಕ್ಕೆ ಏನೊಂದು ಒಳ್ಳೆಯದಾಗಲಿ ಅಂತ ಕೆಲವು ವಿಷಯವನ್ನು ತಿಳಿಸುವಾಗ ಈ ಭಕ್ತಾದಿಗಳು ಹೇಳಿದಂಥ ವಿಚಾರ ಯಾವುದು? ಗುರು ಮನೆ. ಅರ್ಥ ಆಯ್ತಾ ಅಲ್ವಾ? ಗುರು ಮನೆ, ಮೈಸೂರು ಗೋಪಾಲಪುರ, ಶ್ರೀ ರಾಜಗುರುಗಳು ಭಕ್ತರು ಹೇಳಿದಂಥ ವಿಚಾರ. ಹೌದು, ಇದು ಭಕ್ತರಿಗೆ ಬಿಟ್ಟ ವಿಚಾರ, ನನಗೆ ಬಿಟ್ಟ ವಿಚಾರ ಅಲ್ಲ. ನನಗೆ ಬಿಟ್ಟ ವಿಚಾರವೇ ಅಲ್ಲ ಅದು. ಶಿವನೇ ಅಂತೇಳಿ ನಾನು ಮಲ್ಕೊಂಡಿರುವ ಯಾವಾಗ. ಈ ಪೂಜೆ ಪುನಸ್ಕಾರ ಅದು ಇದು ಆ ಕಡೆದು ಈ ಕಡೆ ನಿಮಗೆ ಬೇಕು ಅಂದರೆ ನೀವು ತಿಳ್ಕೊಳ್ಳಿ, ಕೇಳಿ. ನನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ.
ನನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆ ಭಕ್ತರ ಪ್ರೀತಿಗೆ ಬೇಕಾಗಿ ಎಷ್ಟೋ ಹೇಳಿದ್ದೇನೆ. ಅದರಲ್ಲಿ ಎಲ್ಲ ವಿಚಾರಗಳುಂಟು. ಎಲ್ಲ ಕೇಳಿ ಸ್ವಲ್ಪ ಕಷ್ಟಪಟ್ಟು. ಸೌಂಡು ಸರಿಯಿಲ್ಲ ಅದು ಕೇಳಿ ಕಷ್ಟಪಟ್ಟು, ಸ್ಥಿತಿ ಸರಿಯಿಲ್ಲ ಆದರೂ ನೋಡಿ ತಿಳ್ಕೊಳ್ಳಿ. ಕಣ್ಣಿದ್ದು 2 ಕಣ್ಣಿದ್ದು ತಿಳ್ಕೊಳ್ಳಿಕ್ಕೆ ಆಗದಿದ್ದರೆ ಇನ್ನು 2 ಕಣ್ಣಿದ್ದು ಏನು ಪ್ರಯೋಜನ? 3ನೇ ಕಣ್ಣಿನ ಬಗ್ಗೆ ಮಾತಾಡೋದಲ್ಲ, ಈ 2 ಕಣ್ಣುಗಳ ಬಗ್ಗೆ ಮಾತಾಡಬೇಕು. ಅರ್ಥ ಆಯ್ತಲ್ವ? ಈ 2 ಕಣ್ಣುಗಳು ಏನು ಹೇಳ್ತದೆ, ಯಾವ ರೀತಿಯಲ್ಲಿ ನೋಡ್ತದೆ. ಗುರುವಿನ ಒಂದು ದೃಷ್ಟಿ ಅದು ಪ್ರಪಂಚದ ಸೃಷ್ಟಿ ಅಂತ ಹೇಳೋದು. ಗುರುವಿನ ಒಂದು ದೃಷ್ಟಿ ಪ್ರಪಂಚದಲ್ಲೇ ಸೃಷ್ಟಿಯಾಗ್ತದೆ, ಏನು ಬೇಕಾದ್ರೂ ಸೃಷ್ಟಿಯಾಗ್ತದೆ. ಗುರುವಿನ ದೃಷ್ಟಿಗೆ ಅಷ್ಟು ಮಹತ್ವ ಉಂಟು. ಇದೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಭಾಳ ಕಷ್ಟ ಅಂತ ಹೇಳೋದು. ಸಾಕು ಪ್ರಪಂಚಕ್ಕೆ ದರ್ಶನ ಅಂತ ಹೇಳೋದು, ಏನು ಪ್ರಯೋಜನ ಇಲ್ಲ. ಅದೇ ಹೇಳೋದು, ಎಷ್ಟೋ ಬಾರಿ ಹೇಳಿದ್ದೇನೆ, ನಿನ್ನ ವಿಧಿಯಲ್ಲಿದ್ದರೆ ಮಾತ್ರ ಆಗೋದು ಅಂತೇಳಿ. ಯಾರನ್ನು ನಂಬಿ ನಾವಿಲ್ಲ ಇಲ್ಲಿ. ಆ ಭಕ್ತ ಬರ್ತಾನೆ, ಈ ಭಕ್ತ ಬರ್ತಾನೆ, ಇವೋ ದೇಶಕ್ಕೆ ಒಳ್ಳೇದು ಮಾಡ್ತಾನೆ, ಅವನಿಂದ ಒಳ್ಳೇದಾಗ್ತದೆ, ಇವನಿಂದ ಒಳ್ಳೇದಾಗ್ತದೆ ಅಂತೇಳಿ ನಂಬುವ ಜ್ಞಾನಿ ಆಗುವುದಿಲ್ಲ, ಯೋಗಿ ಆಗುವುದಿಲ್ಲ, ಗುರು ಆಗುವುದಿಲ್ಲ. ಅರ್ಥ ಆಗ್ತಾ ಹೇಳೋದು? ಯಾರ ವಿಧಿಯಲ್ಲಿ ಉಂಟು ಅವ ಬಂದು ತನ್ನಿಂತಾನಾಗಿ ಮಾಡ್ತಾನೆ. ಅವನಿಗೆ ಯಾವುದು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಯಾವುದು ಅವನು ಕೇಳುವುದೂ ಇಲ್ಲ. ಅರ್ಥ ಆಯ್ತಲ್ಲ? ಯಾವ ಸ್ಥಿತಿಯಲ್ಲಿ ಇದ್ದವ ಬಂದು ಭಕ್ತನಾಗಿ ಸೇವೆ ಮಾಡ್ತಾನೆ ಕೊನೆಗೆ. ಅರ್ಥ ಆಗ್ತಾ ಹೇಳೋದು? ಕೆಲಸಕ್ಕೆ ಅಂತೇಳಿ ಬಂದವ ಒಂದು ಗುರು ಮನೆ ಮಗನಾಗ್ತಾನೆ. ವಿಷಯ ಹೇಳೋದು ಅಷ್ಟು ಸುಲಭ ಅಲ್ಲ. ಭಕ್ತನಾಗೋದು ಅಂದರೆ ದೇವರ ಮೇಲೆ ಭಕ್ತಿ ಇದ್ದು ಭಕ್ತನಾಗೋದಲ್ಲ. ಜನ್ಮದಲ್ಲಿ ಸಾಲ ಇರಬೇಕು. ಅರ್ಥ ಆಯ್ತಲ್ವ? ಗುರುವಿಗೆ ಹೇಳಿದ ಮಾತು ಉಂಟಲ್ವ, ಆ ಮಾತನ್ನು ಕಾಪಾಡಬೇಕು. ಕಾಪಾಡದೇ ಇದ್ದರೆ ಅದು ಜನ್ಮ ಬರ್ತದೆ. ನಾವು ಭಕ್ತರು ಅಂತ ಹೇಳೋದು. ಭಕ್ತರಂದರೆ ಏನು ನಾನು ಕೇಳೋದು. ಆ ಗುರುವಿನ ಋಣದಲ್ಲಿ ಭಕ್ತನಿದ್ದಾನೆ, ಭಕ್ತನ ಋಣದಲ್ಲಿ ಗುರು ಇದ್ದಾರೆ. ಒಂದು ವಿಧಿ ಆಗಬೇಕು ಅಂತೇಳಿದರೆ ಇಬ್ಬರು ಬೇಕು ಅಂತ ಹೇಳೋದು. ನಿನ್ನ ವಿಧಿಯಲ್ಲಿ ನಾನಿದ್ದೇನೆ, ನನ್ನ ವಿಧಿಯಲ್ಲಿ ನೀನಿದ್ದಿ. 2 ಸೇರಿದರೆ ಮಾತ್ರ ವಿಧಿ ಆಗೋದು ಅಂತ ಹೇಳೋದು. ಅದು ದಾರಿ ವಿಧಿ ಅಂತೇಳಿದರೆ. ಆ ದಾರಿ ಅಂತೇಳಿದರೆ ಒಬ್ಬ ಬರಬೇಕು, ಒಬ್ಬ ಹೋಗಬೇಕು. ಅರ್ಥ ಆಯ್ತಾ ಅಲ್ವಾ? ದಾರಿ ಅಂದರೆ ಅದು. ಈಗ 1000 ರೀತಿಯಲ್ಲಿ ದಾರಿ ಮಾಡಿದ್ದಾರೆ. ಅರ್ಥ ಆಯ್ತಾ ಅಲ್ವಾ? ಹೋಗ್ಲಿಕ್ಕೊಂದು ದಾರಿ, ಬರಲಿಕ್ಕೊಂದು ದಾರಿ, ಕೆಳಗೆ ಒಂದು ದಾರಿ, ಮೇಲೆ ಒಂದು ದಾರಿ ಅಂತ 1000 ದಾರಿ ಮಾಡಿದ್ದಾರೆ. ಇದು ಮನುಷ್ಯನ ಅತಿ ಬುದ್ಧಿಶಾಲಿತನ. ನಿಜವಾದ ಸ್ಥಿತಿ ಅಂತ ಹೇಳೋದಾದರೆ ದಾರಿ ಅಂತೇಳಿದರೆ ಒಬ್ಬನಿಗೆ ಹೋಗಲಿಕ್ಕೆ, ಒಬ್ಬನಿಗೆ ಬರಲಿಕ್ಕೆ. ಅರ್ಥ ಆಯ್ತಾ ಅಲ್ವಾ? ಅದೇ ದಾರಿ ನಮ್ಮ ಶ್ವಾಸ. ಮನುಷ್ಯನ ದೇಹವನ್ನು ನೋಡಿ ಹೇಳೋದಾದರೆ ಆ ದಾರಿ ಯಾವುದು ಅಂತೇಳಿದರೆ ಶ್ವಾಸ. ಅದು ಹೋಗಬೇಕು ಬರಬೇಕು, ಹೋಗಬೇಕು ಬರಬೇಕು, ಹೋಗಬೇಕು ಬರಬೇಕು. ಅರ್ಥ ಆಯ್ತಲ್ವ? ಅದು ಹೇಗೂ ಬೇಕಾದ್ರೂ ಹೋಗ್ಬೋದು, ಹೇಗೂ ಬೇಕಾದ್ರೂ ಬರ್ಬೋದು, ಹೋಗ್ತಾ ಪ್ರಾಕ್ಟೀಸ್ ಆದರೆ. ಅರ್ಥ ಆಯ್ತಲ್ವ? ಅದು ಬೇರೆ ವಿಷಯ. ಆಗ ನಿನ್ನ ವಿಧಿಯಲ್ಲಿ ನಾನಿದ್ದರೆ, ನನ್ನ ವಿಧಿಯಲ್ಲಿ ನೀನು ಇದ್ದರೆ, ನಾನು ನೀನು ಮುಖಾಮುಖಿ ಆಗಬೇಕು ಅಂತ ಇದ್ದರೆ, ಅಂದರೆ ಒಂದು ಗುರು ಮತ್ತು ಭಕ್ತ, ಒಂದು ಗುರು ಮತ್ತು ಶಿಷ್ಯ ಅವರವರ ಕರ್ಮಕ್ಕೆ ಸಂಬಂಧಪಟ್ಟು ಅವರು ಯಾವುದೋ ಒಂದು ಲೋಕ ಕಲ್ಯಾಣದ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಅರ್ಥ ಆಯ್ತು ಹೇಳಿದ್ರೆ ಹಿಂಗೆ ಈಗ ಉತ್ತರ ಸಿಕ್ಕಿತು. ಆ ವಿಧಿಯಲ್ಲಿದ್ದರೆ ಮಾತ್ರ ಇಲ್ಲಿ ಬಂದು ಪೂಜೆಯಲ್ಲಿ ಭಾಗವಹಿಸಿ ಗುರುವಿನ ಸೇವೆ ಮಾಡಿ ಏನೋ ಒಂದು ಸ್ಥಿತಿಯನ್ನು ಕಂಡುಕೊಳ್ಬೋದು. ಹೊರತು ಇದು ಎಲ್ಲರಿಗೂ ಹೇಳಿದಂಥ ವಿಷಯ ಅಲ್ಲ. ಅರ್ಥ ಆಯ್ತಲ್ವ? ಗುರು ಶಿಷ್ಯರ ಮಿಲನದ ದಿನ ಇದು, ಮಿಲನದ ತಿಂಗಳು. ಗುರು ಶಿಷ್ಯರು ಮಿಲನವಾಗುವುದು. ಅರ್ಥ ಆಯ್ತಲ್ಲ? ಗುರು ಶಿಷ್ಯರು ಮಿಲನ ಆಗುವುದಂದರೆ ಏನು? ಆ ಶಿಷ್ಯನ ಆತ್ಮದಲ್ಲಿ ಗುರು ಹೋಗಿ ಕೂತುಕೊಳ್ಳೋದು, ಗುರುವಿನ ಆತ್ಮದಲ್ಲಿ ಶಿಷ್ಯ ಹೋಗಿ ಕೂತುಕೊಳ್ಳೋದು. ಗುರು ಶಿಷ್ಯರ ಮಿಲನದ ತಿಂಗಳು ಅಂತ ಹೇಳ್ಬೋದು, ಆಟಿ ತಿಂಗಳು. ಅರ್ಥ ಆಯ್ತಲ್ವ? ಅದು ಈ ಸಲ ಗುರುಪೂಜೆ ಆಟಿ ತಿಂಗಳಲ್ಲೇ ಬಂದಿದೆ ಅಂತ ಹೇಳಿದರೆ ಅದು ಇನ್ನೂ ವಿಶೇಷ ಅಂತ ಹೇಳೋದು.
ಒಳ್ಳೆಯ ಒಂದು ಶಿಷ್ಯ ಇದ್ದಾರಪ್ಪ, ಗುರು ಒಬ್ಬರೊಟ್ಟಿಗೆ ಖಂಡಿತವಾಗಿ ಮಿಲನ ಆಗಿದ್ದಾರೆ. ಯಾವುದೋ ಒಂದು ಶಿಷ್ಯರೊಟ್ಟಿಗೆ ಮಿಲನ ಆಗಿದ್ದಾರೆ. ಒಂದು ಶಿಷ್ಯ ಗುರುವಿನ ಜೊತೆ ಮಿಲನ ಆಗಿದೆ. ಎಲ್ಲಿ? ಈ ಪ್ರಪಂಚದಲ್ಲಿ. ಇಲ್ಲಿ ಅಂತ ಹೇಳೋದಲ್ಲ, ಟೋಟಲ್ ಪ್ರಪಂಚದಲ್ಲಿ ಹೇಳೋದು. ಈ ಆಟಿ ತಿಂಗಳಲ್ಲಿ ಗುರುಪೂಜೆ ಬಂದ ಕಾರಣ ಈಗ ಕೇಳಿದೆಯಲ್ಲ, ಆಟಿ ತಿಂಗಳಲ್ಲಿ ಗುರುಪೂಜೆ ಬಂತು, ಪೌರ್ಣಮಿ ಬಂತು, ಗುರು ಪೌರ್ಣಿಮೆ ಬಂತು. ಏನು ಕಾರಣ ಇದಕ್ಕೆ ಅಂತೇಳಿ ಅಲ್ವಾ? ಹೌದು. ಏನೋ ಒಂದು ಸೃಷ್ಟಿ ಆಗ್ತಾ ಉಂಟು ಪ್ರಪಂಚದಲ್ಲಿ, ಒಳ್ಳೆಯದಕ್ಕೆ ಬೇಕಾದ ಒಂದು ಅರ್ಥ ಆಯ್ತಲ್ವ? ಆ ಪ್ರಕೃತಿ ಪುರುಷ ಒಂದಾಗಿದ್ದಾರೆ, ಅರ್ಥ ಆಯ್ತಲ್ವ? ಆ ಒಂದಾಗಿ ಏನೋ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ. ಈ ಆಟಿ ತಿಂಗಳನ್ನ ವಿಶೇಷ ಅಂತ ಹೇಳೋದು ಏನು ಅಂತ ಕೇಳಿದೆಯಲ್ಲ, ಹಾಗೆ ಅಮ್ಮನನ್ನು ಪೂಜಿಸುವ ತಿಂಗಳು. ಅಮ್ಮನನ್ನು ಎಷ್ಟು ಗೌರವದಿಂದ ಪೂಜೆ ಮಾಡ್ತದೋ ಅಷ್ಟಕ್ಕೆ ಒಳ್ಳೆಯದು ಈ ಆಟಿ ತಿಂಗಳು. ನಮ್ಮ ಪಿತೃಗಳನ್ನೆಲ್ಲ ಒಂದು ವೇಳೆ ಆತ್ಮದ ಸ್ಥಿತಿಯಲ್ಲಿ ಅವರು ಇದ್ದರೆ ಈ ಪ್ರಪಂಚಕ್ಕೆ ಈ ತಿಂಗಳಲ್ಲಿ ಬರಮಾಡಿಸ್ಲಿಕ್ಕೆ ಆಗ್ತದೆ. ಅರ್ಥ ಆಗ್ತಾ ಹೇಳೋದು? ಅವರಿಗೊಂದು ಮನುಷ್ಯ ರೂಪ ಸಿಕ್ಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಒಂದು ಮನುಷ್ಯ ರೂಪವನ್ನು ಕೊಡಲಿಕ್ಕೆ ಆಗ್ತದೆ ಈ ಆಟಿ ಅಮಾವಾಸ್ಯೆಯಲ್ಲಿ. ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆ ದಿನ ಆಗುವ ಒಂದು ಸ್ಥಿತಿ ಅಂದರೆ ಜೀವದಲ್ಲಿ ಇದ್ದವರಿಗೂ ಹೋದವರಿಗೂ ಇನ್ನು ಬರುವವರಿಗೂ ಮೂವರಿಗೂ ಸೇರಿ ಆಗ್ತದೆ ಅಮಾವಾಸ್ಯೆ ಪೂಜೆ. ಇದಕ್ಕೆಲ್ಲ ಯೋಗ ಬೇಕಾ? ಇದಕ್ಕೆಲ್ಲ ವಿಧಿ ಇರಬೇಕು, ಇದರಲ್ಲಿ ಭಾಗವಹಿಸಬೇಕು ಅಂತೇಳಿದರೆ ಅಷ್ಟು ಸುಲಭದಲ್ಲೆಲ್ಲ ಆಗೋದಿಲ್ಲ. ಅರ್ಥ ಆಯ್ತಲ್ಲ? 1 ಕೋಟಿ ಕೊಡ್ತೇನೆ ಬಾ ಆ ಸಮಯಕ್ಕೆ ಅಂತೇಳಿ ಬರಲಿಕ್ಕೆ ಸಾಧ್ಯ ಅಲ್ಲ. ಅರ್ಥ ಆಯ್ತಲ್ವ? ಈ ದೈವಿಕ ಸ್ಥಿತಿ, ಗುರುವಿನ ಸ್ಥಿತಿಯನ್ನೆಲ್ಲ ಪಡೆದುಕೊಳ್ಳೋದು ಅಂತೇಳಿದರೆ ಅಷ್ಟು ಸುಲಭ ಅಲ್ಲ. ನೀವು ಪ್ರಾಕ್ಟೀಸ್ ಮಾಡಿ ಎಂಥದ್ದು ಅಧ್ಯಯನ ಮಾಡಿ ಎಲ್ಲ ಆಗೋಗೋ ವಿಷಯ ಅಲ್ಲ. ಅದು ನಿಮ್ಮ ಆತ್ಮದಲ್ಲಿ ಇದ್ದರೆ ಮಾತ್ರ ಸಾಧ್ಯ. ಅರ್ಥ ಆಯ್ತಲ್ವ? ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದರೆ ಮಾತ್ರ ಸಾಧ್ಯ ಅಂತ ಹೇಳೋದು. ಇದೆಲ್ಲರಿಗೆ ಅರ್ಥ ಆದರೆ ಒಳ್ಳೆಯದು ಅಂತ ಹೇಳೋದು. ಅಷ್ಟು ಮೋಸವಾಗಿ ಉಂಟು, ಯಾರನ್ನು ತಿದ್ದಲಿಕ್ಕೆ ಆಗೋದಿಲ್ಲ ಈ ಪ್ರಪಂಚದಲ್ಲಿ. ಯಾರನ್ನು ತಿದ್ದಲಿಕ್ಕೆ ಆಗೋದಿಲ್ಲ. ಅವ ತಿದ್ದಿಕೊಂಡ್ರೆ ತಿದ್ದಿದ ಹಾಗೆ, ಅವನವನ ಪರಿವರ್ತನೆ ಅವನವನ ಕೈಯಲ್ಲಿ. ಹೊರತು ನಾನು ಹೇಳಿ ಪರಿವರ್ತನೆ ಆಗೋದಿಲ್ಲ, ನೀನು ಹೇಳಿ ಪರಿವರ್ತನೆ ಆಗೋದಿಲ್ಲ, ಇನ್ನು ಸಾಕ್ಷಾತ್ ಭಗವಂತ ಬಂದು ಹೇಳಿದರೂ ಪರಿವರ್ತನೆ ಆಗೋದಿಲ್ಲ. ಈ ಸತ್ಯವನ್ನು ತಿಳಿದು ಮೌನವಾಗಿರೋದು ಒಳ್ಳೆಯದಲ್ವ? ನಮ್ಮ ಪರಿವರ್ತನೆ ನಾವು ನೋಡಿಕೊಳ್ಳುವ, ನಾವು ಖುಷಿಯಾಗಿರುವಪ್ಪ. ಯಾಕೆಪ್ಪ ಇದೆಲ್ಲ ಬೇಕಾ? ಇದೆಲ್ಲ ನಾವು ಖುಷಿಯಾಗಿ ಸಂತೋಷವಾಗಿರುವಪ್ಪ. ನಾವು ಖುಷಿಯಾಗಿದ್ದರೆ ನಮ್ಮ ಜೊತೆಲಿರೋರು ಖುಷಿಯಾಗಿರ್ತಾರೆ. ಖಂಡಿತವಾಗಿ ನಾವು ಖುಷಿಯಾಗಿದ್ದರೆ ನಮ್ಮ ಜೊತೆಲಿದ್ದವರು ಎಲ್ಲರೂ ಖುಷಿಯಾಗಿರ್ತಾರೆ. ಒಂದು ವಿಷಯ, ನಮ್ಮ ಜೊತೆಲಿದ್ದವರು ಖುಷಿಯಾಗಿರ್ತಾರೆ ನನಗೆ ಗೊತ್ತಿಲ್ಲ, ನಾನು ಖುಷಿಯಾಗಿರ್ಬೇಕು ಅಷ್ಟೇ. ಅರ್ಥ ಆಯ್ತಾ ಅಲ್ವಾ? ತಾನು ಯಾವ ಖುಷಿಯಾಗಿರಲಿಕ್ಕೆ ಪ್ರಾರಂಭ ಮಾಡ್ತೇನೋ ಆವಾಗ ನನ್ನನ್ನು ನಾನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅಂತೇಳಿ ಅರ್ಥ. ಇದನ್ನು ನನ್ನ ಭಕ್ತರು ತಿಳಿದರೆ ಸಾಕು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಭಕ್ತರು ತಿಳಿದುಕೊಳ್ಳಬೇಕಾದ ವಿಚಾರ ಏನು ಅಂತೇಳಿದರೆ ಯಾವಾಗಲೂ ಸಂತೋಷವಾಗಿರು, ಖುಷಿಯಾಗಿ. ಈ ಕ್ಷಣ ನಿನ್ನದು. ನನ್ನ ಭಕ್ತರಿಗೆ ಮಾಡುವ ಉಪದೇಶ ಇಷ್ಟೇ, ಈ ಕ್ಷಣ ನಿನ್ನದು. ಏನು ಚಿಂತೆ ಮಾಡಬೇಡ, ಧೈರ್ಯವಾಗಿರು, ಸಂತೋಷವಾಗಿರು. ಇದರಲ್ಲಿ ಇಲ್ಲಿ ಆಶೀರ್ವಾದ. ಏನಾಗಬೇಕದು ಆಗ್ತದೆ, ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ. ಏನೋ ಒಂದು ಕೆಟ್ಟದಾಗ್ತದೆ ಅಂತೇಳಿದರೆ ತಿಳಿದುಕೋ, ನೀನೆಷ್ಟು ತಪ್ಪು ಮಾಡಿದ್ದಿ, ಎಷ್ಟು ಪಾಪ ಮಾಡಿದ್ದಿ ಅಂತೇಳಿ. ಆಗ ನಿಂಗೆ ಅದನ್ನು ಸಹಿಸುವಂಥ ಒಂದು ಶಕ್ತಿ ಬರ್ತದೆ. ಅಯ್ಯೋ ಹೀಗಾಯಿತು ಹಾಗಾಯಿತು ಅಂತೇಳಿದರೆ ಸಾಧ್ಯ ಅಲ್ಲ. ಏನೋ ಒಂದು ಸಂತೋಷ ಆಗ್ತದೆ, ಏನೋ ಒಂದು ಎಂತ ಹೇಳಿದ್ರು ಪಾಸಿಟಿವ್ ಎಂಬ ವಿಚಾರ ಬರ್ತದೆ ಅಂತೇಳಿದರೆ ತಿಳಿದುಕೋ, ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ, ಆ ಪುಣ್ಯವನ್ನು ಅನುಭವಿಸ್ತಾ ಇದ್ದಿ ಅಂತೇಳಿ. ಪಾಪವನ್ನು ಪುಣ್ಯವನ್ನು ನೀನು ಅನುಭವಿಸು, ಇದೇ ಮನುಷ್ಯ ಜನ್ಮ. ಪಾಪ ಪುಣ್ಯದ ದಾರಿಯಲ್ಲಿ ನಮ್ಮ ಪಯಣ. ಈ ಜೀವ ನಿನ್ನದಲ್ಲ, ಈ ಜೀವ ನಿನ್ನದಲ್ಲ ಎಂಬುದು ಜೀವನ. ಇದೆಲ್ಲ ಇಲ್ಲಿಯ ಉಪದೇಶ. ಅರ್ಥ ಆಯ್ತಲ್ಲ? ನೀವೇನು ಬೇಕಾದರೆ ಹೇಳಿ, ನನಗೆ ಗೊತ್ತಿಲ್ಲ. ಕೆಲವರು ಉಪದೇಶ ಅಂತ ಹೇಳ್ತಾರೆ, ಕೆಲವರು ಗುರುವಿನ ವಾಣಿ ಅಂತ ಹೇಳ್ತಾರೆ, ಕೆಲವರು ಏನೆಲ್ಲ ಹೇಳ್ತಾರೆ. ನಾವು ಹೇಳೋದಂದರೆ ಕಾಲಕ್ಕೆ ತಕ್ಕಂತೆ ಮಾತು. ಆ ಕಾಲ ಯಾವ ಮಾತನ್ನು ಕೊಡ್ತದೆ ಆ ಮಾತನ್ನು ಹೇಳುತ್ತೇವೆ. ನಾನು ಮಾತಾಡೋದಲ್ಲ, ನೀನು ಮಾತಾಡೋದಲ್ಲ. ಸರಿಯಾಗಿ ಆಲೋಚನೆ ಮಾಡಿದರೆ ನಾನು ಮಾತನಾಡೋದಲ್ಲ, ನೀನು ಮಾತನಾಡೋದಲ್ಲ. ಕಾಲ ಮಾತಾಡ್ತಾ ಉಂಟು. ಯಾವ್ಯಾವ ರೂಪದಲ್ಲಿ ಮಾತಾಡಬೇಕು ಆಯಾ ರೂಪದಲ್ಲಿ ಮಾತಾಡ್ತಾ ಉಂಟು.
ಅರ್ಥ ಆಯ್ತಲ್ವ? ಹ್ಮ್. ಆಗ ಕಾಲಕ್ಕೆ ನಾವೊಂದು ನಾಯಿಯಾಗಿ, ಗೊತ್ತುಂಟಾ? ಹ್ಮ್. ಆ ಕಾಲಕ್ಕೆ ನಾವೊಂದು ನಾಯಿಯಾಗಿ, ಆ ಕಾಲ ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಬೊಗಳಿಸ್ತದೆ. ಅದಕ್ಕೆ ಕಾಳಭೈರವನಿಗೆ ಒಂದು ನಾಯಿಯ ವಾಹನ. ನಾಯಿಯ ವಾಹನ ಕೊಟ್ಟು ಭೈರವ ಅಂತ ಹೇಳಿದರು. ಹ್ಮ್. ಭೈರವ ಅಂದರೆ ಸತ್ಯವಂತ ಅಂತ ಅರ್ಥ. ಹ್ಮ್. ಅರ್ಥ ಆಯ್ತಲ್ವ? ಕಾಳಭೈರವ, ಹ್ಮ್. ಕಾಲಭೈರವ. ಹ್ಮ್. ಅದು ಹೇಗೂ ಹೇಳ್ಬೋದು, ಕಾಲ ಅಂತ ಹೇಳ್ಬೋದು, ಕಾಳ ಅಂತ ಹೇಳ್ಬೋದು. ಹ್ಮ್. ಅರ್ಥ ಆಯ್ತಲ್ವ? ಅದಷ್ಟು ಸುಲಭ ವಿಚಾರ ಅಲ್ಲ ಅದು, ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ. ಹಾಗೆ ಸತ್ಯದಾರಿಯಲ್ಲಿ ಯಾರೊಬ್ಬ ಹೋಗ್ತಾನೋ ಅವನಿಗೆ ಕಾಲವೇ ಅವನ ಹತ್ರ ಒಂದೊಂದು ಒಳ್ಳೆಯ ವಿಷಯವನ್ನು ಹೇಳಿಸ್ತಾ ಹೋಗ್ತದೆ, ಮಾತಾಡಿಸ್ತಾ ಹೋಗ್ತದೆ. ಇಂಥವ್ರನ್ನು ಕಾಲಜ್ಞಾನಿ ಅಂತ ಹೇಳಿದರು. ಹ್ಮ್. ಕಾಲಕ್ಕೆ ಸಂಬಂಧಪಟ್ಟು ಮಾತಾಡೋರನ್ನು ಕಾಲಜ್ಞಾನಿ ಅಂತ ಹೇಳಿದರು. ಹೌದು. ಅರ್ಥ ಆಗ್ತಲ್ಲ? ಹೌದು ಹೌದು. ಕೈವಾರ ನಾರಾಯಣ ಸ್ವಾಮಿ ಇರ್ಬೋದು, ಯಾರು ಬೇಕಾದರೂ ಹೇಳ್ಬೋದು. ವೀರಬ್ರಹ್ಮೇಂದ್ರ. ಅರ್ಥ ಆಯ್ತಲ್ಲ? ವೀರಬ್ರಹ್ಮೇಂದ್ರ, ಕೈವಾರ ನಾರಾಯಣ ಸ್ವಾಮಿ, ಇನ್ನು ಭಗವಾನ್ ನಿತ್ಯಾನಂದರು, ಹೌದು. ಶಿರ್ಡಿ ಸಾಯಿಬಾಬಾ, ಇನ್ನು ಯಾರನ್ನು ಬೇಕಾದ್ರೆ ಹೇಳ್ಬೋದು. ಅರ್ಥ ಆಯ್ತಲ್ವ? ಎಲ್ಲರೂ ಪ್ರಪಂಚದಲ್ಲಿ ಆಗು ಹೋಗುವ ವಿಚಾರವನ್ನೇ ಹೇಳಿದ್ದು. ಮುಂದೆ ಹೀಗೆ ಆಗ್ತದೆ, ಮುಂದೆ ಹೀಗೆ ಆಗ್ತದೆ, ಮುಂದೆ ಹೀಗೆ ಆಗ್ತದೆ ಅಂತೇಳಿ ಅವರವರ ಜೀವನದಲ್ಲಿ ಅವರವರು ಮಾಡಿ ತೋರಿಸಿದರು, ಮುಂದೆ ಹೀಗೆ ಆಗ್ತದೆ ಅಂತ. ನಾವು ಅವರದ್ದು ಪವಾಡ ಹಾಗೆ, ಅವರು ಹಾಗೆ, ಅವರು ಹೀಗೆ, ಅವ್ರಿಗೆ ಇಷ್ಟು ಪವರು ಇದನ್ನು ನೋಡಿದಲ್ಲದೆ ಅಲ್ಲಿದ್ದ ಜ್ಞಾನವನ್ನು, ಅಲ್ಲಿದ್ದ ಸಂದೇಶವನ್ನು, ಅವರ ಜೀವನ ಚರಿತ್ರೆಯನ್ನು, ಆ ಜೀವನ ಚರಿತ್ರೆಯಲ್ಲಿರುವ ಕಾಲಜ್ಞಾನವನ್ನು ನಾವು ನೋಡಲಿಲ್ಲ. ಇದೆಲ್ಲ ತುಂಬ ಸೂಕ್ಷ್ಮ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅವ ಪ್ರಪಂಚದಲ್ಲಿ ಅತ್ಯುತ್ತಮ ಶಿಷ್ಯನಾಗ್ತಾನೆ, ಅತ್ಯುತ್ತಮ ದಾಸನಾಗ್ತಾನೆ. ಅವನಿಗೆ ಮಾತ್ರ ಇದೆಲ್ಲ ಅರ್ಥ ಆಗೋದು. ಗುರುವಿನ ಒಂದೊಂದು ಹೆಜ್ಜೆ ಅಂದರೆ ಏನು ಅಂತೇಳಿ, ಗುರುವಿನ ಒಂದು ಕಣ್ಣ ದೃಷ್ಟಿ ಅಂದರೆ ಏನು ಅಂತೇಳಿ, ಗುರು ಕೂತ್ಕೊಂಡ ಭಂಗಿ ಅಂದರೆ ಏನು, ಇದು ಯಾಕೆ ಹೀಗೆ ಎಂಬ ವಿಚಾರವನ್ನೆಲ್ಲ ಆ ಶಿಷ್ಯನಾದವನು, ಆ ದಾಸನಾದವನು ಪ್ರಪಂಚಕ್ಕೆ ತಿಳಿಸ್ತಾನೆ. ಅವ ಪ್ರಪಂಚಕ್ಕೆ ತಿಳಿಸುವಾಗ ಪ್ರಪಂಚ ಅವನನ್ನು ಗುರು ಅಂತ ಸ್ವೀಕಾರ ಮಾಡ್ತದೆ. ಇಷ್ಟೇ ವಿಚಾರ ಆಟಿ ತಿಂಗಳಲ್ಲಿ ಆಗೋದು. ಗುರು ಶಿಷ್ಯರ ಮಿಲನದಿಂದ, ಗುರು ಶಿಷ್ಯರ ಮಿಲನದಿಂದ ಏನಾಗ್ತದೆ ಅಂತ ಹೇಳಿದರೆ ಅವನು ಒಂದು ಗುರುವಾಗಿ ಪರಿವರ್ತನೆ ಆಗ್ತಾನೆ. ಅದು ಪರಿವರ್ತನೆ ಆಗೋದು ಈ ಆಟಿ ತಿಂಗಳು ಭಾಳ ಶ್ರೇಷ್ಠ ಅಂತೇಳಿ ಋಷಿ ಪರಂಪರೆಯಲ್ಲಿ ಹೇಳಿದಂಥ ವಿಚಾರ. ಈ ಋಷಿ ಪರಂಪರೆ, ಸಿದ್ಧ ಪರಂಪರೆ ಎಲ್ಲ ಇದೆ ತುಂಬ. ಅರ್ಥ ಆಯ್ತಾ? ಇದೆಲ್ಲ ಒಂದಕ್ಕೊಂದು ಬರುವಂಥ ವಿಚಾರ. ಅರ್ಥ ಆಯ್ತಲ್ಲ? ಋಷಿಗಳೇ ಹುಟ್ಟಿದವರು ಸಿದ್ಧರು. ಅರ್ಥ ಆಯ್ತಲ್ಲ? ಋಷಿಗಳಿಗೆ ಹುಟ್ಟಿದವರು ಸಿದ್ಧರು ಅಂತ ಹೇಳೋದು. ಮುನಿ ಅಂತ ಬರ್ತದಲ್ಲ ಗುರುದೇವ? ಋಷಿ ಮುನಿ ಅಂದರೆ ಹೆಂಡತಿ, ಋಷಿ ಮುನಿ. ಅರ್ಥ ಆಯ್ತಾ ಅಲ್ವಾ? ಮುನಿ ಅಂತ ಹೇಳಿದರೆ ಗುರು ಪತ್ನಿ, ಆದ ಕಾರಣ ಋಷಿ ಮುನಿ ಅಂತ ಹೇಳೋದು. ಎಲ್ಲ ಋಷಿಯಂದರಿಗೂ ಪತ್ನಿಯಂದರು ಇದ್ದರು, ಆದ ಕಾರಣ ಆ ಪತ್ನಿಯಂದರಿಗೆ ಮುನಿ ಅಂತ ಹೆಸರು ಕೊಟ್ಟರು, ಋಷಿ ಮುನಿ ಅಂತೇಳಿ. ಕಾಡು ಭಾಷೆ ಇದು ಋಷಿ ಮುನಿ ಅಂತೇಳಿ. ಅರ್ಥ ಆಯ್ತಾ ಅಲ್ವಾ? ಅದಾದ ನಂತರ ಎಲ್ಲ ಬಂದದು. ಅರ್ಥ ಆಯ್ತಾ? ಎಲ್ಲ ವಿಚಾರಗಳು, ಈ ವೇದ ಗೀದ ಮಂತ್ರ ಗಿಂತ್ರ ಯಜ್ಞ ಎಲ್ಲ ಬಂದದ್ದು ಮತ್ತೆ. ಇವರಿಗೆ ಹುಟ್ಟಿದ ಮಕ್ಕಳು ಸಿದ್ಧರು ಅಂತ ಹೇಳೋದು. ಅರ್ಥ ಆಯ್ತಲ್ವ? ಸಿದ್ಧರು ಅಂತ ಹೇಳಿದ್ರೆ ಪಾಕ್ಕ ವಿಜ್ಞಾನಿಗಳು. ವಿಜ್ಞಾನ ಅಂದರೆ ಏನು? ತನ್ನ ಅಂತರಂಗದ ವಿಜ್ಞಾನ. ಕಬ್ಬಿಣವನ್ನು ಕೂಡ ಚಿನ್ನ ಮಾಡ್ತಾರೆ, ಚಿನ್ನವನ್ನು ಕೂಡ ಕಬ್ಬಿಣ ಮಾಡ್ತಾರೆ, ಸತ್ತರನ್ನು ಬದುಕಿಸ್ತಾರೆ. ಅರ್ಥ ಆಯ್ತಲ್ಲ? ಇವತ್ತಿನ ಎಲ್ಲ ವಿಜ್ಞಾನ ಎಲ್ಲ ಉಂಟಲ್ಲ, ಇನ್ನೂ ಕೂಡ ವಿಜ್ಞಾನ ಮುಂದುವರಿಲಿಲ್ಲ ಅಂತ ಹೇಳೋದು. ಈ ಸ್ಟೇಟ್ಗೆ ಆಗಲಿಲ್ಲ, ಚಾನ್ಸೇ ಇಲ್ಲ. ಅರ್ಥ ಆಯ್ತಲ್ಲ? ವಿಜ್ಞಾನ ಅಂತ ಹೇಳೋದು ನಾವು. ವಿಜ್ಞಾನ ಅಂದರೆ ಏನು ಗೊತ್ತಾ? ಜ್ಞಾನವನ್ನು ಹಿಂಬಾಲಿಸಿಕೊಂಡು ಹೋದ್ದು ವಿಜ್ಞಾನ. ಈ ರೀತಿ ಒಂದು ಉಂಟಾ ಅಂತೇಳಿ, ಈ ರೀತಿ ಒಂದು ಉಂಟಾ ಅಂತೇಳಿ, ಇದೆಲ್ಲ ಸತ್ಯವ ಅಂತೇಳಿ ಒಬ್ಬ ಹುಡುಕಿದ. ಯಾಕೆಂದರೆ ಅವನಿಗೆ ಅದು ಓದುವಾಗ ಸತ್ಯದಾಗಿ ಅನಿಸಿತು. ಕೆಲವೆಲ್ಲ ಮಹಾಕಾವ್ಯವನ್ನು, ಕೆಲವು ಗ್ರಂಥಗಳನ್ನು, ಮಹಾಭಾರತ, ರಾಮಾಯಣನೆಲ್ಲ ಓದುವಾಗ, ಅದರ ಬಗ್ಗೆ ರಿಸರ್ಚ್ ಮಾಡುವಾಗ ಇದರಲ್ಲಿ ಇಷ್ಟು ಸೈನ್ಸ್ ಅಡಗಿದಲ್ಲ, ಇದು ಹೇಗೆ ಸಾಧ್ಯ ನೋಡುವ ಅಂತೇಳಿ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದರು. ಹುಡುಕಿ ಇವರಲ್ಲಿ ಈ ಜ್ಞಾನ ಎಂಬುದು ಇನ್ನೂ ಸೂಕ್ಷ್ಮವಾಯಿತು. ಅರ್ಥ ಆಯ್ತಲ್ವ? ಇಲ್ಲ, ಅದಕ್ಕೊಂದು ರೂಪ ಕೊಡಲೇಬೇಕು ಅಂತೇಳಿ. ಈಗ ನಾವು ಮಾತಾಡುವ ಈ ಫೋನ್ ಕೂಡ ಉಂಟಲ್ವ? ಈಗ ಒಂದು ರೆಕಾರ್ಡಿಗೆ ಒಂದು ಫೋನ್ ಇಟ್ಟಿದ್ದಲ್ಲ ಇಲ್ಲಿ,
ಒಂದು ವಿಷಯ ಬೇಕು, ಏನೋ ಒಂದು ಹೇಳಿ ಅಂತೇಳಿ. ಹೌದು. ಹೇಳೋದು ಹೇಗೆ ಬರ್ತದೆ ಹಾಗೆ ಹೇಳೋದು, ಇದೇ ಸತ್ಯ. ಈ ಫೋನು ಬರಬೇಕು ಅಂದರೆ ಎಷ್ಟು ವರ್ಷದ ರಿಸರ್ಚ್ ಗೊತ್ತುಂಟ. ಇದರದ್ದು ಬೇಸ್ ಏನು ಗೊತ್ತೊಂದು ಮೂಲಿಗೆ, ಇದರ ಬೇಸ್, ಈ ಫೋನ್ನ ಬೇಸ್ ಒಂದು ಮೂಲಿಗೆ, ಅಶರೀರವಾಣಿಯನ್ನು ಮುಟ್ಟಿಸುವಂಥ ಮೂಲಿಗೆ ಅದು. ಈಗ ಹೇಳ್ತಾ ಇಲ್ಲ ನಾನು, 3400 ವರ್ಷಗಳ ಹಿಂದೆ ಮಾಡಿದ ರಿಸರ್ಚಿನ ಬಗ್ಗೆ ಹೇಳ್ತಾ ಇರೋದು. ಅಷ್ಟು ಸುಲಭದ ವಿಚಾರ ಅಲ್ಲ. ಆ ಮೂಲಿಗೆ ಒಂದು ಮಾಯಕ್ಕೆ ಸಂಬಂಧಪಟ್ಟ ಮೂಲಿಗೆ ಅದು. ಆದ ಕಾರಣ ಫೋನ್ ಎಂಬುದು ಮಾಯೆ, ಫೋನ್ ಎಂಬುದು ಮನಸ್ಸು. ಇದೆಲ್ಲ ಮಾತಾಡ್ತಾ ಹೋದರೆ ಎಲ್ಲಿಗೆಲ್ಲಿ ಮುಡ್ತದೆ ಅಂತ ಹೇಳೋದು ನಾನು. ಆದ ಕಾರಣ ಹೇಳೋದು, ಎಂತ ಇದ್ರೂ ಬಂದು ತಿಳ್ಕೊಳ್ಳಿ ಅಪ್ಪ, ನಿಮಗೆ ಏನು ಬೇಕು ಅದು ತಿಳ್ಕೊಳ್ಳಿ. ಪ್ರಪಂಚಕ್ಕೆ ಎಲ್ಲರಿಗೂ ಒಂದೇ ಸಂದೇಶ ಆಗೋದಿಲ್ಲ, ಅರ್ಥ ಆಯ್ತಲ್ವ? ನಿನಗೇನು ಬೇಕು ಅದು ತಿಳ್ಕೊ, ನಿನಗೇನು ಬೇಕು ಅದು ತಿಳ್ಕೊ, ಅವನಿಗೇನು ಬೇಕು ಅದು ತಿಳ್ಕೊಳ್ಳಿ. ಒಬ್ಬೊಬ್ರಿಗೆ ಏನು ಬೇಕು ಅದು ತಿಳ್ಕೊಳ್ಳಿ. ಒಬ್ಬೊಬ್ಬನಿಗೆ ಒಂದೊಂದು ರೀತಿ ಆಸೆ. ಒಬ್ಬನಿಗೆ ನಾನ್ ವೆಜ್ ಊಟ ಮಾಡಬೇಕು ಅಂತ ಆಸೆ, ಇನ್ನೊಬ್ಬನಿಗೆ ವೆಜಿಟೇರಿಯನ್ ಊಟ ಮಾಡಬೇಕು ಅಂತ ಆಸೆ. ಒಬ್ಬನಿಗೆ ಕುಡಿಬೇಕು ಅಂತ ಆಸೆ, ಇನ್ನೊಬ್ಬನಿಗೆ ಕುಡಿಬಾರ್ದು ಎಂಬ ಆಸೆ. ಒಬ್ಬನಿಗೆ ಚಹಾ ಕುಡಿಬೇಕು ಅಂತ ಆಸೆ, ಇನ್ನೊಬ್ಬನಿಗೆ ಕಾಫಿ ಕುಡಿಬೇಕು ಅಂತ ಆಸೆ. ಒಬ್ಬನಿಗೆ ಶೋಕಿ ಮಾಡಬೇಕು ಅಂತ ಆಸೆ, ಇನ್ನೊಬ್ಬನಿಗೆ ಹಣವನ್ನು ಸೇರಿಸಿಡಬೇಕೆಂಬ ಆಸೆ. 1000 ಆಸೆಯಲ್ಲಿ ಜೀವನ ಮಾಡ್ತಾ ಇರೋದು ಮನುಷ್ಯರು. 1000 ಆಸೆಗೆ ಎಂತ ಮಾತಾಡಲಿಕ್ಕಾಗ್ತದೆ? ಸತ್ಯವನ್ನು ಹುಡುಕುವವ ಈ ಮಾತನ್ನು ಕೇಳ್ಬೋದು ಅಂತ ಹೇಳೋದು. ಪ್ರಪಂಚ ಇಷ್ಟು ಆಸೆಯಿಂದ ಇರುವಾಗ ಎಲ್ಲಿ ಕೇಳಲಿಕ್ಕೆ ಆಗ್ತದೆ? ಆಸೆ ಮುಗಿಬೇಕಲ್ಲ. ಹೌದು, ಆಸೆ ಮುಗಿಬೇಕಲ್ಲ ಸಂಪೂರ್ಣವಾಗಿ. ಒಂದು ಗುರುವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ಎಲ್ಲವನ್ನು ಬಿಟ್ಟಿರ್ಬೇಕು. ಅವನಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅಕ್ಕ ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಹೆಂಡತಿ ಇದ್ದಾರೆ, ಯಾವುದಿರಬಾರ್ದು. ಅರ್ಥ ಆಯ್ತಲ್ವ? ಇದು ತುಂಬ ಕಷ್ಟದ ದಾರಿ ಅಂತ ಹೇಳೋದು, ಗುರುವನ್ನು ಅರ್ಥ ಮಾಡಿಕೊಳ್ಳೋದು. ಅಷ್ಟು ಸುಲಭದ ದಾರಿ ಅಲ್ಲವೇ ಅಲ್ಲ. ಅರ್ಥ ಆಯ್ತಾ? ಎಲ್ಲವನ್ನು ನಾವು ಬಿಟ್ಟು ಬಂದು ಗುರುವಿನ ಸೇವೆ ಮಾಡಬೇಕು. ಆ ಗುರುವಿನ ಸೇವೆ ಮಾಡುವಾಗ ಪುನಃ ಅಲ್ಲಿ ಹೆಂಡತಿ ಮಕ್ಕಳು ಪುನಃ ಸೃಷ್ಟಿ ಆಗ್ತದೆ ಇನ್ನೊಂದು ರೀತಿಯಲ್ಲಿ. ಆ ಮಾಯ ಸೃಷ್ಟಿ ಮಾಡೇ ಮಾಡ್ತಾರೆ. ಎಲ್ಲವನ್ನು ಬಿಟ್ಟು ಬಂದೇ ಅಲ್ಲ, ಈಗ ಅದು ಸರಿಯಾ ಇದು ಸರಿಯಾ ಅಂತೇಳಿ ಪುನಃ ಅಧ್ಯಯನ ಮಾಡು ನೀನು. ಬಿಟ್ಟು ಹೇಗೆ ಆಯಿತು, ಹಿಡ್ಕೊಂಡು ಹೇಗೆ ಆಯಿತು, ಎರಡನ್ನು ಒಟ್ಟಿಗೆ ಕಲಿ. ಆಗ ಅಲ್ಲಿ ಪುನಃ ಒಂದು ಮಾಯ ಆಟ ಆಡ್ತದೆ. ಅಷ್ಟು ಸುಲಭ ಉಂಟಾ ಗುರುವಿನ ಸೇವೆ ಮಾಡೋದು? ಅಷ್ಟು ಸುಲಭ ಇಲ್ಲವೇ ಇಲ್ಲ. ಅಲ್ಲಿ ಅದಾದ ಮೇಲೆ ಆ ಶಿಷ್ಯನನ್ನು ಪ್ರಪಂಚಕ್ಕೆ ಕಳಿಸಿಬಿಡ್ತಾರೆ. ಪ್ರಪಂಚಕ್ಕೆ ಕಳಿಸಿ ಇನ್ನಷ್ಟು ಮಾಯನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಅಲ್ಲಿ ಗೆಲ್ಲಬೇಕು. ಈಗ ಎರಡು ಗೊತ್ತಾಯ್ತಲ್ಲ, ಮಾಯ ಜೊತೆ ಇದ್ದು ಗೊತ್ತಾಯಿತು, ಮಾಯನ್ನು ಬಿಟ್ಟು ಗೊತ್ತಾಯಿತು, ಎರಡೂ ಗೊತ್ತಾಯ್ತಲ್ಲ. ಈಗ ಮಾಯ ಒಟ್ಟಿಗೆ ನೀನು ಆಟ ಆಡಬೇಕು. ಮಾಯ ಜೊತೆಗೆ ನೀನಿರಬೇಕು. ಸಾಧಿಸಿ ನೀನು ಹೊರಗೆ ಬರಬೇಕು. ಎಲ್ಲಿ ಆಗ್ತಾರೆ ಗೊತ್ತುಂಟ? ಗುರು ವಜ್ರದಾಗಿ ರೆಡಿ ಮಾಡ್ತಾರೆ ಶಿಷ್ಯನನ್ನು. ಅಷ್ಟು ಸ್ಟ್ರಾಂಗ್ ಆಗಿ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಒಂದು ದೊಡ್ಡ ಕೆಸರಿ ಹಾಕಿಬಿಡ್ತಾರೆ. ನಿನ್ನನ್ನು ಬೇಕು ಅಂತ ಹೇಳಿದರೆ ಈ ಕೆಸರನ್ನು ದಾಟಿ ಹುಡುಕಲಿ ಅಂತೇಳಿ. ಬೇಕಾ? ಅನುಭವಿಸಲಿಕ್ಕೆ ಸಾಧ್ಯವಾ? ಒಂದು ನಿಜ ಸ್ಥಿತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾ ಅಂತ ಕೇಳೋದು. ಇದೆಲ್ಲ ಅರ್ಥ ಮಾಡಿದರೆ ಗುರುವಿನ ಸೇವೆ ಮಾಡಲಿಕ್ಕೆ ಉಂಟಾ? ಗುರುವಿನ ಒಂದು ಹತ್ತಿರ ಹೋಗಿ ಮಾತಾಡಲಿಕ್ಕೆ ಉಂಟಾ? ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಭಕ್ತರ ಒಳಿತಿಗಾಗಿ, ಪ್ರಪಂಚದ ಒಳಿತಿಗಾಗಿ, ಅನೇಕ ಜನರ ಒಳಿತಿಗಾಗಿ ಈ ಹಸಿವೆಯಿಂದ ಸಾಯ್ತಾ ಇದ್ದಾರೆ ಕೆಲವರೆಲ್ಲ. ಅರ್ಥ ಆಯ್ತಾ? ಜ್ಞಾನದ ಹಸಿವೆಯಿಂದ ಹುಚ್ಚರಾಗಿದ್ದಾರೆ ಕೆಲವರೆಲ್ಲ. ಅವರಿಗೆ ಹೇಳೋದು ಇದು. ಅರ್ಥ ಆಯ್ತಾ? ಹುಚ್ಚರಿಗೆ ಹುಚ್ಚರ ಮಾತೆ ಸರಿ ಅಂತ ಹೇಳೋದು. ಹುಚ್ಚರಿಗೆ ಹುಚ್ಚರ ಮಾತೆ ಸರಿ. ಅದು ನೀವು ಹೇಳ್ತಾರೆ ತುಂಬ ಸರಿ ಗುರುದೇವ. ಈಗ ಈ ಒಂದು ಟಾಪಿಕಲ್ಲಿ ಈ ಆಧ್ಯಾತ್ಮ ಅನ್ನೋದನ್ನು ಹೆಂಗೆಂಗೋ ಅರ್ಥ ಮಾಡಿಕೊಂಡು ನೀವು ಹೇಳ್ದಂಗೆ ಒಂದು ಹುಚ್ಚರ ಸ್ಥಿತಿನೇ ಎಷ್ಟೋ ಜನ ಆ ದಾರಿನಲ್ಲಿ ತಲುಪ್ತಾ ಇದ್ದಾರೆ. ಖಂಡಿತವಾಗಿ ಏನೆಲ್ಲ ಬೇಡದಲ್ಲೆಲ್ಲ ಉಪದೇಶ ಎಲ್ಲ ಕೇಳಿಕೊಂಡು ಸತ್ಯ ಹೇಳೋದು ನಾನು. ಇವೆರಡು ಮಾತಿಲ್ಲ. ಹೌದು, ನೀನು ಸ್ವಂತ ಅನುಭವಿಸಿದೀಯಾ ನಾನು ಕೇಳೋದು. ಹೌದು ಗುರುದೇವ. ಆಧ್ಯಾತ್ಮಿಕ ಎಂಬುದು ಅಷ್ಟು ಸುಲಭದಲ್ಲಿ ಒಲಿಯುವ ವಿಚಾರವೇ ಅಲ್ಲ. ಜ್ಞಾನ ಎಂಬುದು ಅಷ್ಟು ಸುಲಭದಲ್ಲಿ ಒಲಿಯುವ ವಿಚಾರವೇ ಅಲ್ಲ. ಅದಕ್ಕೆ ನೀನು ಪಡ್ಕೊಂಡು ಬಂದರೆ ಮಾತ್ರ ನಿನಗೆ ಸಿಗಬಹುದು. ನೀನು ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿದ್ರೆ ಮಾಡಿದರೂ ಅದು ನಿನ್ನ ವಿಧಿಯಲ್ಲಿದ್ದರೆ ನಿನ್ನನ್ನು ಎಬ್ಬಿಸಿ ಕೊಡ್ತದೆ. ಇದು ಸತ್ಯವಾದ ಮಾತು. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಸೃಷ್ಟಿಯಾದ್ದು ಹೀಗೆ, ವಿತಿನ್ ಸೆಕೆಂಡಲ್ಲಿ. ಮಲ್ಕೊಂಡವರು ಬೆಳಿಗ್ಗೆ ಹೇಳುವಾಗ ಏನಾಗಿದೆ ಅಂತ ಗೊತ್ತಿಲ್ಲ. ಒಂದು ಕಡೆಗೆ ಹೋಗಿ ಬರುವಾಗ ಹೇಗೆ ಹೋದವರು ಬರುವಾಗ ಏನು ಆದಂತ ಗೊತ್ತಿಲ್ಲ. ಅನೇಕ ಋಷಿಮುನಿಗಳ ಕಥೆಗಳು ಉಂಟು, ಜ್ಞಾನಿಗಳ ಕಥೆ ಉಂಟು, ಗುರುಗಳ ಕಥೆ ಉಂಟು.
ಅನೇಕ ರೀತಿಯ ಕಥೆ ಉಂಟು. ಇವರು ಸಾಧನೆ ಮಾಡಿ ಬಂದವರೇ ಅಲ್ಲ, ಅದು ಕಾಲ ಕೊಡುವುದು. ಕಾಲ ಅರ್ಥ ಆಯ್ತಲ್ವ? ನೀನು ಕಣ್ಣು ಮುಚ್ಚಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳೋದು ನಿನ್ನ ವಿಧಿಯಲ್ಲಿ ಇದ್ದರೆ. ಇದನ್ನು ಹುಡುಕಿಕೊಂಡು ಹೋಗೋದು ಹುಚ್ಚುತನ ಅಂತ ಹೇಳೋದು. ನಿಮ್ಮ ಸ್ಥಿತಿಯಲ್ಲೇ ನೀವು ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು. ಅವರವರಿಗೊಂದು ಸ್ಥಿತಿ ಕೊಟ್ಟಿದ್ದಾನೆ, ಅದೇ ಸ್ಥಿತಿಯಲ್ಲಿ ಸತ್ಯವನ್ನು ತಿಳಿಯಿರಿ. ಸಂಸಾರಸ್ಥರಿಗೆ ಒಂದು ಸ್ಥಿತಿ ಕೊಟ್ಟಿದ್ದಾನೆ, ಕುಟುಂಬ, ಹೆಂಡತಿ, ಮಕ್ಕಳು, ಬಂಧು ಬಳಗ, ಅದರಲ್ಲೇ ನೀವು ಸಂತೋಷವಾಗಿರಿ. ಇನ್ನು ಕೆಲವರಿಗೆ ಸ್ಥಿತಿ ಕೊಟ್ಟಿದ್ದಾನೆ, ಸಂಸಾರವನ್ನು ಬಿಟ್ಟು ಬರಬೇಕು ಅಂತೇಳಿ. ಅದು ಯಾವುದೋ ಒಂದು ಕಾರಣದಲ್ಲಿ ನಡೀತದೆ, ಅದು ಇದಕ್ಕೆ ನಡೆಯೋದು ಅಂತ ತಿಳಿದು ಅದನ್ನು ಯಾವ ದಾರಿಯನ್ನು ಕೊಟ್ಟಿದ್ದಾನೆ ಆ ದಾರಿಯಲ್ಲಿ ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದು. ಇನ್ನು ಕೆಲವರಿಗೆ ಕೊಟ್ಟಿದ್ದಾನೆ, ಬ್ರಹ್ಮಚರ್ಯ ಇದ್ದುಕೊಂಡೇ, ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡೇ ಆ ಭಗವಂತನನ್ನು ನೋಡಬೇಕು ಅಂತ. ಒಬ್ಬರನ್ನು ಕಷ್ಟದಲ್ಲಿ ನೋಡಬೇಕು ಅಂತ ಹೇಳಿದ್ದಾನೆ, ಇನ್ನೊಬ್ಬರನ್ನು ಸುಲಭದಲ್ಲಿ ನೋಡಬೇಕು ಅಂತ ಹೇಳಿದ್ದಾನೆ. ಸಿಂಪಲಾಗಿ ಹೇಳಿದ್ದಾರೆ ಎರಡು ವಿಷಯದಲ್ಲಿ. ಕೆಲವರನ್ನು ಆ ಭಗವಂತ ಕಷ್ಟದಲ್ಲಿ ಹತ್ತಿರಕ್ಕೆ ಕರ್ಕೊಂಡು ಬರ್ತಾನೆ, ಇನ್ನು ಕೆಲವರನ್ನು ತುಂಬ ಸುಲಭದಲ್ಲಿ ಕರ್ಕೊಂಡು ಬರ್ತಾನೆ. ಹೌದು ಹೌದು, ಇದು ನಾವೇ ಒಂದು ಕಣ್ಮುಂದೆ ನಾವೇ ನೋಡ್ತಾ ಇರೋ ಅಂಥ ಒಂದು ಸತ್ಯ ಇದು. ಇಷ್ಟೇ ಹೇಳ್ಬೋದು. ಅರ್ಥ ಆಯ್ತಾ? ಇದು ತುಂಬ ಸೂಕ್ಷ್ಮ ನಾನು ಮಾತಾಡೋದು, ಆದರೆ ವೆರಿ ಸಿಂಪಲ್. ಅರ್ಥ ಮಾಡಿಕೊಂಡವನಿಗೆ ಇದು ಕೇಳಿದರೆ ಸಾಕು. ಇವತ್ತು ಮಾತಾಡೋದು ಯಾವಾಗಲೂ ಮಾತಾಡಿ ಎಂಥ ಮಾತಾಡೋದು ನಮಗೆ ಗೊತ್ತಿಲ್ಲ, ಎಂಥ ಮಾತಾಡ್ತಿದ್ದೇವೆ ಅಂತೇಳಿ. ಆದರೂ ಒಂದು ಸತ್ಯ, ಧೈರ್ಯ, ಆತ್ಮವಿಶ್ವಾಸ, ಸತ್ಯ ಮಾತಾಡ್ತಾ ಉಂಟು. ಇದು ಬೇಕು. ನಾಳೆ ಇದೇ ವಿಷಯ ಇನ್ನೊಬ್ಬ ಬರೆದ್ರೆ ಅದು ಯಾವುದ್ಯಾವುದೋ ರೀತಿಯಲ್ಲಿ ಹೋಗ್ತದೆ. ಕೈ ಕಾಲು ಮುಖ ಅದು ಇದೆಲ್ಲ ಬಂದು ಅದು ಇನ್ನೊಂದು ರೀತಿ ಹೋಗ್ತದೆ ಅಲ್ವಾ? ಹೌದು, ಡೈರೆಕ್ಟ್ ಲೈವ್. ಈಗಪ್ಪ ಇರೋದು ಹೀಗೆ, ಇಷ್ಟೇ, ಇದು ಸ್ಥಿತಿ ಆಗುದರ ಬಾ, ಇಲ್ಲ ಸಂತೋಷವಾಗಿರು, ಖುಷಿಯಾಗಿರು ಒಟ್ಟಿನಲ್ಲಿ. ನಿನಗೆ ನೀನು ದ್ರೋಹ ಮಾಡಬೇಡ, ನಿನ್ನ ಆತ್ಮಕ್ಕೆ ನೀನು ದ್ರೋಹ ಮಾಡಬೇಡ. ನೀನು ಕಳ್ಳನಾದರೂ ಸರಿ, ಅರ್ಥ ಆಯ್ತಲ್ಲ? ಒಳ್ಳೆ ಪ್ರೀತಿಯಿಂದ ಕದಿ, ಆತ್ಮತೃಪ್ತಿಯಿಂದ ಕದಿ, ಅರ್ಥ ಆಯ್ತಲ್ಲ? ವಿಷಯ ಹೇಳೋದು ನಾನು. ಎಂಥ ಮಾಡಿದ್ರು ಆತ್ಮತೃಪ್ತಿಯಿಂದ ಮಾಡು. ಸಾಯುವಾಗ ಸರಿಯಲ್ಲಿ ಸಾಯ್ತೇನೆ ನೀನು, ಹಾಗೆ ಅಂತೇಳಿ ಕದಿಬೇಕು ಅಂತ ಹೇಳಿದಲ್ಲ. ಅರ್ಥ ಆಯ್ತಲ್ಲ? ನೀನು ಯಾವ ಸ್ಥಿತಿಯಲ್ಲಿ ಇದ್ದರೂ ಆತ್ಮಕ್ಕೆ ದ್ರೋಹ ಮಾಡಬೇಡ ಅಂತ ಹೇಳೋದು. ಆತ್ಮಕ್ಕೆ ದ್ರೋಹ ಮಾಡಿದ್ರೆ ಪುನಃ ಜನ್ಮ ಸಿಕ್ಕೇ ಸಿಗ್ತದೆ ಅಂತ ಹೇಳೋದು. ಅನುಭವಿಸ್ಲೇಬೇಕಾಗುತ್ತೆ. ಅರ್ಥ ಆಗ್ತಾ ಹೇಳೋದು? ಖುಷಿಯಾಗಿರು ಅಂತ ಹೇಳೋದು ಅಷ್ಟೇ. ಅದು ಹಿಂಗೆ ಗೊತ್ತಾಗ್ತದೆ ಆ ಸತ್ಯ ದಾರಿಯಲ್ಲಿ ಹೋಗುವ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಈಗ ಹೇಳುವಾಗ ಅನಿಸ್ಬೋದು, ಎಂತ ಇವರು ಖುಷಿಯಾಗಿ ಒಬ್ಬನ ಕೊಲೆ ಮಾಡ್ಬೋದಾ ಅಂತೇಳಿ. ಆಗ ಅನಿಸ್ತದೆ, ಅವ ಆತ್ಮವಾದ ಮಾತು ಕೇಳುವಾಗ ಹೇಳ್ತದೆ ಆತ್ಮ, ಇದು ಮಾಡೋದು ತಪ್ಪು, ಮಾಡಬೇಡ ಅಂತೇಳಿ. ಅಲ್ಲಿ ನಿಂತು ನಾನು ಖುಷಿ ಪಡಬೇಕು. ಹೌದು, ನನ್ನ ಆತ್ಮ ಹೇಳ್ತಾ ಉಂಟು ಇದು ಮಾಡಬೇಡ ಅಂತೇಳಿ, ಇದು ಮಾಡು ಅಂತ ಹೇಳ್ತಾ ಉಂಟು. ಅರ್ಥ ಆಯ್ತಲ್ವ? ಹೇಳೋದು ಅರ್ಥ ಆಗ್ತದ? ಗೊತ್ತಾಯ್ತು ಗುರುದೇವ. ಒಂದು ಬರೇ ಆ ಸ್ಥಿತಿಗೆ ನೀನು ಮುಟ್ಟುವಾಗ ನಿನ್ನ ಆತ್ಮ ನಿಮಗೆ ಒಳ್ಳೆಯದನ್ನೇ ಹೇಳ್ತದೆ ಹೊರತು ಕೆಟ್ಟದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಒಳ್ಳೇದು 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 ಅಂತೇಳಿ ಹೋಗುವಾಗ ನಿನಗೆ ಸಂತೋಷವೇ ಆಗೋದು. ಯಾಕೆಂದರೆ ಮನಸ್ಸು ಲಯವಾಗ್ತಾ ಇರ್ತದೆ, ಮನಸ್ಸು ಸೂಕ್ಷ್ಮ ಆಗ್ತಾ ಇರ್ತದೆ. ಆಗ ನೀನು ಆತ್ಮದ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮನಸ್ಸು ಇಲ್ಲ ಅಲ್ಲಿ. ಈಗ ಮೃಗ ಪಕ್ಷಿಗಳಿಗೆ ಮನಸ್ಸಿಲ್ಲದ ಕಾರಣ ಖುಷಿಯಾಗಿದೆ, ಅದಕ್ಕೆ ಮನಸ್ಸಿಲ್ಲ. ನಮಗೆ ಮನಸ್ಸುಂಟು. ಅರ್ಥ ಆಯ್ತು ಹೇಳೋದು ಹಿಂಗೆ? ಹೌದು. ಅದಕ್ಕೆ ಮನಸ್ಸಿಲ್ಲದ ಕಾರಣ ಎರಡು ನಾಯಿಯನ್ನು ತಗೋ, ನೀನು ಯಾರನ್ನು ಬೇಕು ಸೇರಿಕೊಳ್ತದೆ. ತಾಯಿ ಮಗುವನ್ನು ಸೇರ್ತದೆ, ಮಗು ತಾಯಿಯನ್ನು ಸೇರ್ತದೆ, ಅಕ್ಕನನ್ನು ಸೇರ್ತದೆ, ತಂಗಿಯನ್ನು ಸೇರ್ತದೆ. ಮನಸ್ಸಿದ್ದ ಸೇರ್ತದ? ನಮಗೆ ಮನಸ್ಸು ಉಂಟಲ್ಲ. ಅಯ್ಯೋ ಇದು ನನ್ನ ಅಕ್ಕ, ನನ್ನ ತಂಗಿ, ಇದು ಬಂಧು, ಇದು ಬಳಗ, ಇವರು ಹಾಗೆ ಆಗಬೇಕು, ಹೀಗೆ ಆಗಬೇಕು ಅಂತ ನಮಗೆ ಮನಸ್ಸು ತಡೆ. ಅದಕ್ಕೆ ಮನಸ್ಸಿಲ್ಲ, ಕ್ರಿಯೆ ಮಾತ್ರ. ಆತ್ಮ ಏನಿರ್ತದೆ ಅದನ್ನು ಮಾಡ್ತದೆ, ಹೋಗ್ತಾನೆ ಇರ್ತದೆ ಅದು. ಮನುಷ್ಯನಿಗೆ ಮಾಡ್ಲಿಕ್ಕೆ ಆಗ್ತದ? ಆ ಕಾರಣ ನೀವು ಮನಸ್ಸನ್ನು ಗೆಲ್ಲಿಲ್ಲ. ಆ ಮನಸ್ಸು ಲಯ ಆಗ್ತಾ ಬರೋಗಲ್ಲಿ ದೇಹವೇ ಹೋಗ್ತದೆ. ಅಲ್ಲಿ ದೇಹವೇ ಇಲ್ಲ, ಅದು ನಾನೇ, ಇದು ನಾನೇ. ಅಲ್ಲಿ ಲಿಂಗ ಭೇದವೇ ಇಲ್ಲ. ಅಲ್ಲಿ ಅದು ಜ್ಞಾನಿಯ ಗುಣ ಅಂತ ಹೇಳೋದು. ಆದ ಕಾರಣ ಶಿವಲಿಂಗವನ್ನು ತೋರಿಸಿದ್ರು, ಗಂಡು ಹೆಣ್ಣಾಗಿ ಶಿವಲಿಂಗವನ್ನು. ಈಗ ಇಷ್ಟೇ ಇರೋದು ಪ್ರಪಂಚದಲ್ಲಿ ಅಂತೇಳಿ. ಇದನ್ನು ತಿಳಿಯಪ್ಪ ಅಂತೇಳಿ ನಮ್ಮ ಋಷಿಮುನಿಗಳು ಈಗಲ್ಲ, ಕೋಟಿ ವರ್ಷಗಳ ಹಿಂದೆ ಹೇಳಿದರು. ಇನ್ನು ಕೂಡ ಪ್ರಪಂಚ ಅದರಲ್ಲೇ ತಿರುಗುತ್ತಾ ಉಂಟು. ಹೇಳೋದು ವಿಷಯ. ಆ ಸತ್ಯವನ್ನು ತಿಳಿಲಿಲ್ಲ ಅಂತ ಹೇಳೋದು. ಸತ್ಯವನ್ನು ತಿಳಿಯೋದು ಏನೆಲ್ಲ ರಿಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಸತ್ಯ ಕಣ್ಣ ಮುಂದೆ ಉಂಟು ಅಂತ ಹೇಳೋದು. ಇದನ್ನು ನಾವು ಆಲೋಚನೆ ಮಾಡಿದರೆ ಮುಗೀತಲ್ಲ. ಖಂಡಿತ ಈ ಮನಸ್ಸು ಏನೆಲ್ಲ ಮಾಡ್ತದೆ ಅಂತೇಳಿ.
ಅಟ್ಲೀಸ್ಟ್ ಒಂದು ಮನಸ್ಸು ಒಂದು ಸ್ಟೆಪ್ಗೆ ಹಿಡಿತದಾಗ ಬಂದಾಗಲೇ ಅವ್ರಿಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗ್ತದೆ, ಎಷ್ಟು ರಿಲೀಫ್ ಆಗ್ತದೆ. ಡೆಫಿನೆಟ್. ಅದು ಅಲ್ಲಿಂದ ಇನ್ನೂ ಹೋಗ್ತಾ ಹೋಗ್ತಾ ನೀವು ಹೇಳ್ದಂಗೆ ಇನ್ನೂ ಸೂಕ್ಷ್ಮವಾಗಿ ಅದು ಬೇರೆ ಬೇರೆ ಸ್ಥಿತಿಗಳು ಓಪನ್ ಆಗ್ತದೆ. ಖಂಡಿತವಾಗಿ ಮನಸ್ಸು ಸೂಕ್ಷ್ಮ ಆಗಬೇಕು. ಪ್ರತಿಯೊಬ್ಬರು ಮನಸ್ಸು ಸೂಕ್ಷ್ಮ ಆಗೋದಿಲ್ಲ, ಈ ಆಸೆಗಳು ಬಿಡೋದಿಲ್ಲ. ಹೌದು, ಏನೋ ಒಂದು ಸಿಗ್ತದೆ, ಏನೋ ಒಂದು ಬೇಕು, ಅದು ಬೇಕು, ಇದು ಬೇಕು. ನಿಜವಾದ ಆಧ್ಯಾತ್ಮಿಕ ಏನು ಮಾಡೋದು, ಸುಮ್ಮನೆ ಕೂತ್ಕೊಳ್ಳೋದು, ಏನು ಮಾಡಲಿಕ್ಕಿಲ್ಲ. ಬಂದದನ್ನು ಸ್ವೀಕಾರ ಮಾಡಿಕೊಂಡು ಹೋಗೋದೇ. ನಾನು ಹೀಗೆ ಅನುಷ್ಠಾನ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಆಚೆ ಮಾಡ್ತೇನೆ, ಈಚೆ ಮಾಡ್ತೇನೆ, ಪೂಜೆ ಮಾಡ್ತೇನೆ, ಆ ಕಡೆ ಮಾಡ್ತೇನೆ, ಈ ಕಡೆ ಮಾಡ್ತೇನೆ, ಈ ವೃತ್ತದಲ್ಲಿದ್ದೇನೆ, ಆ ವೃತ್ತದಲ್ಲಿದ್ದೇನೆ. ಆಧ್ಯಾತ್ಮಿಕ ಅಲ್ಲವೇ ಅಲ್ಲ. ನಿಜವಾದ ಸತ್ಯ ಸ್ಥಿತಿ ತಿಳಿದ ಉಂಟಲ್ವ, ಅವ ಏನು ಮಾಡೋದು, ಸುಮ್ಮನೆ ಕೂತ್ಕೊಳ್ತಾನೆ. ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾನೆ ಇರ್ತಾನೆ ಅವ. ಹೌದು, ನೀವು ಈಗ ಹೇಳ್ತಾರೆ ಒಂದು ಸಂಗತಿ ಜ್ಞಾಪಕ ಬಂತು. ಸುಬ್ರಹ್ಮಣ್ಯನ ಆರಾಧಿಸ್ಕೊಂಡು ಅದು ಇದು ಬೇಕು ಅಂತ ಕೇಳ್ಬೇಕಾದ್ರೆ ಹೆಂಗಿದನ್ನೆಲ್ಲ ಪಡ್ಕೊಳ್ಳೋದು ಅಂತ ಹೇಳ್ಬೇಕಾದ್ರೆ ಅವರು ಯಾರೋ ಒಬ್ಬರು ಭಕ್ತರಿಗೆ ಸುಬ್ರಹ್ಮಣ್ಯ ಹೇಳ್ತಾನೆ, ಏನು ಸುಮ್ಮನೆ ಇರು, ಎಲ್ಲ ಹೇಳ್ತೀನಿ ಅಂತ. ಸುಮ್ಮನೆ ಇದ್ದರೆ ಎಲ್ಲ ಹೇಳ್ತೀನಿ. ಸೊ ಅಲ್ಲಿಗೆ ಶಿವನ ಹತ್ರ ಪಾರ್ವತಿ ಬಂದು ಕೇಳ್ತಾಳಂತೆ, ನನಗೆ ಸ್ವಲ್ಪ ಯೋಗ ಹೇಳಿಕೊಡಿ, ಧ್ಯಾನ ಹೇಳಿಕೊಡಿ, ಎಲ್ಲ ಹೇಳಿಕೊಡಿ, ನೀವು ಹೇಗೆ ಇದೆಲ್ಲ ಮಾಡ್ತೀರಿ ಅಂತ. ಶಿವ ಹೇಳ್ತದೆ, ಏನು ಮಾಡಬೇಡ, ನನ್ನ ತೊಡೆ ಮೇಲೆ ಸುಮ್ಮನೆ ಕೂತ್ಕೋ, ಎಲ್ಲ ಗೊತ್ತಾಗ್ತದೆ ನಿನಗೆ ಅಂತೇಳಿ. ಸುಮ್ಮನಿದ್ರೆ ಎಲ್ಲವೂ ಗೊತ್ತಾಗೋದು. ಹೌದು, ಹೌದು, ಸುಮ್ಮನಿದ್ರೆ ಎಲ್ಲವೂ ಗೊತ್ತಾಗೋದು. ನೀವು ಅದನ್ನು ಹುಡುಕಲಿಕ್ಕೆ ಹೋದರೆ ನಿಮಗೆ ಯಾವುದೂ ಗೊತ್ತಾಗೋದಿಲ್ಲ. ಹೇಳುವುದನ್ನು ಕೇಳಿ, ಬೇರೆಂತ ಮಾಡಬೇಡಿ. ಹೇಳುವುದನ್ನು ಕೇಳಿ, ನಿಮ್ಮ ಒಳಗೆ ಇಳಿಸಿಬಿಡಿ, ಸುಮ್ಮನಿದ್ದು ಬಿಡಿ. ಒಂದು ದಿನ ಉತ್ತರ ತನ್ನಿಂತಾನಾಗೆ ಪಟ್ಟಂತ ಸಿಗ್ತದೆ. ನಿಮ್ಮೊಳಗೆ ಇಳಿಸಿ ಬಿಡಿದರೆ ಈ ಮಾತನ್ನು ನಿಮ್ಮೊಳಗೆ ಹಾಕಿ ಭೂಮಿಯಲ್ಲಿ ಬೀಜ ಹಾಕಿದಾಗಿ ಒಂದು ದಿನ ಪಟ್ಟ ಮೊಳಕೆ ಹೊಡಿತದೆ. ಆಗ ನಿಮಗೆ ನಿಮ್ಮೊಳಗೆ ಉತ್ತರ ಸಿಗ್ತದೆ. ಇದು ನಿಮ್ಮ ನಂಬಿಕೆ. ಗುರುವಿನ ಹತ್ರ ಹೋದರೆ ಹೇಗೆ ಜ್ಞಾನ ಸಿಗ್ತದೆ ಅಂದರೆ ಹೀಗೆ ಜ್ಞಾನ ಸಿಗೋದು, ಬೇರೆ ಹೇಗೆ ಅಲ್ಲ. ಕೇಳಿದರೆ ನೀನೇನೋ ಕೇಳಿರ್ಬೋದು, ಆಟಿ ಅದು ಇದು ಅಂತೇಳಿ. ನಾನು ಹೇಳಿದ ಏನೋ ಒಂದು ಹೇಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟೆ ಎಲ್ಲ ವಿಷಯ ಹೇಳ್ತಾ ಇದ್ದೇನೆ. ನಿಮ್ಮ ಜ್ಞಾನಕ್ಕೆ ಬಿಟ್ಟದ್ದು, ನನ್ನ ವಿಷಯಕ್ಕೆ ಬಿಟ್ಟದಲ್ಲ ಇದು. ಇಲ್ಲ, ಇದು ಒಂದು ಥರದಲ್ಲಿ ಪ್ರಾಕ್ಟಿಕಲ್ಲಾಗಿ ಏನು ಅನ್ನೋದು ಸಿಕ್ಕಿದೆ. ಈಗ ನೀವು ಹೇಳಿದ್ರಲ್ಲಿ ಅರ್ಥೈಸ್ಕೊಂಡು ಪ್ರಾಕ್ಟಿಕಲಾಗಿ ಏನು ಮಾಡಬೇಕು, ಅಲ್ಟಿಮೇಟ್ಲಿ ಖುಷಿಯಾಗಿರಬೇಕು. ಈಗ ಕ್ಷಣ ನಿನ್ನದಪ್ಪ, ಹೌದು, ಅಷ್ಟೇ. ಮುಂದಿನ ಕ್ಷಣ ನಿನ್ನ ಕೋಟಿ ಇರ್ಬೋದು, ಮುಂದಿನ ಕ್ಷಣದಿಂದ ಇಲ್ಲಾಂದ್ರೆ ಯಾರಿಗೆ ಅದು? ಹೌದಲ್ವಾ? ಹೌದು, ಯಾರಿಗೆ ಅಂತ ಕೇಳೋದು ನಾನು. ಹೌದು, ಇದೆಲ್ಲ ಗೊತ್ತಿದ್ರೂ ಈ ಜನ ಈ ಮನಸ್ಸಿನಿಂದ ಬಿದ್ದು ಈ ಗಳಿಕೆ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋದು. ವಿಷಯ ಹೇಳೋದು ಕೇಳು. ಮನುಷ್ಯನಿಗೆ ಮರಣ ಉಂಟು ಎಂಬ ಚಿಂತನೆಯೇ ಇಲ್ಲ. ಅರ್ಥ ಆಯ್ತಲ್ಲ? ಒಂದು ವಿಷಯ ಯಾವಾಗ ಬರ್ತದೆ ಅಂತ ಗೊತ್ತೂ ಇಲ್ಲ. ಮರಣ ಉಂಟು ಎಂಬ ಚಿಂತನೆ ನಾನು ಅಂತ ಮಾಡ್ತಾ ಇದ್ದೇನೆ. ಅರ್ಥ ಆಯ್ತಲ್ಲ? ಒಂದು ವಿಷಯ. ಈ ಮನುಷ್ಯನಿಗೆ ಎಲ್ಲಿವರೆಗೆ ಯೋಚನೆ ಮಾಡೋ ಶಕ್ತಿ ಇದೆ ಅಂತೇಳಿದ್ರೆ ಸಾಯುವಲ್ಲಿವರೆಗೆ ಯೋಚನೆ ಮಾಡೋ ಶಕ್ತಿ ಇದೆ. ಇದು ಇನ್ನೊಂದು ಆ್ಯಂಗಲಲ್ಲಿ. ಈಗ ಮೂರು ವಿಷಯ ಕೂಡ ಬೇಕಾಗುದೇ. ಅರ್ಥ ಆಯ್ತಲ್ವ? ಸಾಯುವಲ್ಲಿವರೆಗೆ ಆಲೋಚನೆ ಮಾಡ್ತಾನೆ. ಸಾಯುವಲ್ಲಿವರೆಗೆ ಟೈಮ್ ಬರುವಾಗ ಮಕ್ಕಳು ಅವರು ಇವರೆಲ್ಲ ಕರೆದು ಎಲ್ಲ ಬರೆದು ಕೊಟ್ಟು ಬಿಡ್ತಾರೆ ಅಂತ ಇಟ್ಟುಕೊಳ್ಳುವ. ಈ ಮನುಷ್ಯನಿಗೆ ಸತ್ತು ಹೋದ ನಂತರ ಏನಾಗ್ತದೆ ಎಂಬ ಅರಿವಿಲ್ಲ. ಮನುಷ್ಯನಿಗೆ ಸತ್ತು ಹೋದ ನಂತರ ಏನು ಆಗ್ತದೆ ಎಂಬ ಅರಿವು ಯಾರಿಗೊಬ್ಬರಿಗೆ ಬರ್ತದೆ, ಅವರ ಜೀವನ ಶೈಲಿಯೇ ಬೇರೆ ರೀತಿ ಇರ್ತದೆ. ಡೆಫಿನೆಟ್ ಬೇರೆ ರೀತಿ ಇರ್ತದೆ. ಹೌದು, ಅವ್ರಿಗೆ ಎಲ್ಲ ಗೊತ್ತಿರೋದು. ಅಂದರೆ ಏನು ನಂದಲ್ಲ ಅನ್ನೋ ಸತ್ಯ ಗೊತ್ತಾದಾಗ ಇಂಥ ಮೂಢತನಗಳು ಇರಲ್ಲ. ಸೊ ಹಂಗಾಗಿ ಅವ್ರು ಏನೇನು ಮಾಡಬೇಕು ಆ ಟೈಮ್ಗೆ ಮಾಡ್ಕೊಂಡು ಹೋಗಿ. ಇದು ನಮ್ಮ ಭಾರತೀಯರಲ್ಲಿ ಇದ್ದಂಥ ಒಂದು ಜ್ಞಾನ. ಮೊದಲು ಸ್ವಲ್ಪ ಹಿಂದಕ್ಕೆ ಹೋದರೆ ಪ್ರತಿಯೊಬ್ಬ ಭಾರತೀಯನಿಗೂ ಇದು ಗೊತ್ತಿದ್ದಂಥ ಜ್ಞಾನ. ಈ ಕ್ರಮೇಣ ಇದು ಅಳಿಸೋಗಿ ತಿರ್ಗಾ ಬರ್ತಾ ಇದೆ ಬೇರೆ ಥರದಲ್ಲಿ. ಅದು ನೀವು ಹೇಳೋದು ಸತ್ಯವೇ. ಭಾರತ ದೇಶದಲ್ಲಿ ಪವಿತ್ರವಾದ ಜ್ಞಾನವಿತ್ತು. ಅರ್ಥ ಆಯ್ತಲ್ವಾ? ಹೊರಗಿನ ದೇಶದವರು ಬಂದರು, ನಮ್ಮನ್ನು ನೋಡಿದರು, ಏನು ಮಾಡಿದರೂ ಇವರನ್ನು ಬಿಡಿಸ್ಲಿಕ್ಕಾಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಇವರು. ಹೌದು, ಇವರ ಬೇಸ್ ಏನು ಎಂಬ ವಿಚಾರವನ್ನು ತಿಳ್ಕೊಂಡ್ರು. ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಕಲಾಚಾರ, ನಮ್ಮ ಸಂಪ್ರದಾಯ ಎಲ್ಲ ಹೋಗ್ತಾ 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 ಅದು ವೇದಗಳಿಗೆ ಹೋಗಿ ಮುಟ್ಟಿತು. ಅದಾಯ್ತಲ್ವ? ಋಷಿಮುನಿಗಳೆಲ್ಲ ಹೋಗಿ ತಲುಪಿತ್ತು. ಅದಕ್ಕೆ ನಮ್ಮ
ದೇಶಕ್ಕೆ ಅವರು ಮಾಡಿದ ಸಂಚು ಏನು ಅಂತ ಹೇಳಿದರೆ, ನಮ್ಮ ದೇಶವನ್ನು ಓಡಿಲಿಕ್ಕೆ ಹ್ಞೂ ಈ ಭಾರತ ದೇಶದ ಜ್ಞಾನವನ್ನು ಛಿದ್ರಗೊಳಿಸಲಿಕ್ಕೆ ಮಾಡಿದ ವಿಷಯ ಏನು ಅಂತೇಳಿದರೆ, ಈ ವೇದವನ್ನೆಲ್ಲ ಅವರ ಊರಿಗೆ ಸಾಗಿಸಿ ಡೂಪ್ಲಿಕೇಟ್ ವೇದವನ್ನು ಬರೆದರು. ಇದಕ್ಕೆ ಆಪೋಸಿಟ್ ಆಗಿ ಬರೆದರು. ಕೆಲವೊಂದು ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ನಿಜವಾಗಿ ಪ್ರಾಧಾನ್ಯತೆ, ಹೆಣ್ಣು ಮಕ್ಕಳನ್ನು ರಾಣಿಯಾಗಿ ನೋಡಿಕೊಳ್ಬೇಕು. ಹೌದು, ಭಾರತ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಆ ಹೆಣ್ಣು ಮಕ್ಕಳನ್ನು ಪವಿತ್ರ ಭಾವನೆಯಿಂದ ನೋಡಿಕೊಳ್ಬೇಕು, ಅವರಿಗೆ ಒಂದು ಎತ್ತರದ ಸ್ಥಾನ ಕೊಡಬೇಕು ಅಂತೇಳಿ ಭಾರತ ದೇಶದ ನಿಜವಾದ ಸ್ಥಿತಿಗತಿ. ಇದು ಹೇಗೆ ನಾವು ಅರ್ಥ ಮಾಡಿಕೊಳ್ಬೋದು? ಸ್ವಲ್ಪ ಪುರಾಣ ನೋಡಿದರೆ, ರಾಮಾಯಣ ಮಹಾಭಾರತ ಇಂಥ ವಿಷಯ ನೋಡಿದರೆ, ಒಂದು ಸ್ವಯಂವರ ಅಂತೇಳಿ ಮಾಡ್ತಾಯಿದ್ರು. ಹೌದು, ನಿನ್ನ ಲೈಫಲ್ಲಿ ನೀನೇ ಆಯ್ಕೆ ಮಾಡಿಕೊ, ನಿನ್ನ ಲೈಫನ್ನು ನೀನೇ ಆಯ್ಕೆ ಮಾಡಿಕೊ ಅಂತೇಳಿ ಒಂದು ಹೂವಿನ ಮಾಲೆ ಹೋಗಿ ಹಾಕ್ತಾಯಿದ್ರು. ಇದು ನಮ್ಮ ಪಿಕ್ಚರಲ್ಲಿ ನೋಡ್ಬೋದು. ಸುಮ್ಮನೆ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ಡೈರೆಕ್ಟರ್ಗೆ ಏನು, ಡೈರೆಕ್ಟರ್ ಕೇಳಿದ್ರು, ಡೈರೆಕ್ಟರಿಗೆ ಯಾವುದೋ ಒಂದು ಕಥೆಯಲ್ಲಿ ಗ್ರಂಥದಲ್ಲಿ ಬರೆದಿರ್ಬೋದಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯ ಅಲ್ಲ. ಆಗ ಇದನ್ನು ಏನು ಮಾಡಿದ್ರು, ಹೆಣ್ಣು ಮಕ್ಕಳು ಪ್ರಾಧಾನ್ಯ ಕೊಟ್ಟರೆ ಇವರು ಖಂಡಿತವಾಗಿ ಬೆಳೀತಾರೆ ಎಂಬ ವಿಷಯವನ್ನು ಅವರು ಏನು ಮಾಡಿದರು, ಆ ಸತ್ಯವನ್ನು ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡಬೇಕೆಂಬ ಸತ್ಯವನ್ನು ಹೊರಗಿನ ದೇಶದಲ್ಲಿ ಅಪ್ಲೈ ಮಾಡಿದರು. ಆದ ಕಾರಣ ಹೊರಗಿನ ದೇಶದಲ್ಲಿ ಹೆಣ್ಣು ಮಕ್ಕಳೆಲ್ಲ ಭಾಳ ಫಾಸ್ಟು, ಎಲ್ಲ ಇದರಲ್ಲಿ ಹೆಣ್ಮಕ್ಳು. ಈಗ ತಾನೇ ಭಾರತ ದೇಶದಲ್ಲಿ ಹೆಣ್ಮಕ್ಳು ಸ್ವಲ್ಪ ಮನೆಯಿಂದ ಹೊರಗೆ ಹೋಗ್ತಾರೆ, ಆ ಕೆಲಸ ಮಾಡ್ತಾರೆ, ಈ ಕೆಲಸ ಮಾಡ್ತಾರೆ, ಮಿಲಿಟರಿಗೆ ಹೋಗ್ತಾರೆ, ಅದು ಮಾಡ್ತಾರೆ, ಕಂಪ್ಯೂಟರ್ ಎಂತೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಹೆಣ್ಣು ಮಕ್ಕಳೇ ಮೇಲುಗೈ ಇಟ್ಟುಕೊಳ್ಳುವ. ಅದೀಗ ನಾವು ಬಹಳ ಹಿಂದೆಯಿಂದ ಮುಂದೆ ಬರ್ತಾ ಇದ್ದೇವೆ ಅಂತ ಹೇಳೋದು, ನಾವು ತುಂಬ ಹಿಂದೆ ಇದ್ದೇವೆ ಅಂತ ಹೇಳೋದು. ನಾವು ಮುಂದೆ ಹೋದ್ವಿ. ನಮ್ಮ ಒರಿಜಿನಲ್ ವಿಷಯವನ್ನು ಅವ್ರು ಏನು ಮಾಡಿದರು, ಹೊರಗಿನ ದೇಶಕ್ಕೆ ಕಳಿಸಿ ಅಲ್ಲಿ ಅದನ್ನು ಅಪ್ಲೈ ಮಾಡಿಕೊಂಡ್ರು. ಅರ್ಥ ಆಯ್ತಲ್ವ? ಇವತ್ತು ಭಾರತ ದೇಶದ ಒಂದು ಹೆಣ್ಣು ಮಕ್ಕಳನ್ನ ತಗೋ, ಹೊರಗಿನ ದೇಶದ ಹೆಣ್ಣು ಮಕ್ಕಳನ್ನ ತಗೋ, ಹೇಗೆ ಇದ್ದಾರೆ, ಅಷ್ಟು ಅಡ್ವಾನ್ಸ್ ಆಗಿದ್ದಾರೆ ಅಲ್ವಾ? ಆ ಸತ್ಯದ ಬಗ್ಗೆ ಅದರಲ್ಲಿ ಮಾಹಿತಿ ಇದೆ. ಅರ್ಥ ಆಯ್ತಲ್ವ? ಇನ್ನು ಓಪನ್ ಆಗಿ ಹೇಳಬೇಕಾದ್ರೆ ಭಾರತ ದೇಶದಲ್ಲಿ ಸತ್ಯದ ಬಗ್ಗೆ ಮಾಹಿತಿ ಇಲ್ಲ ಆಯಿತು. ಒಂದು ಕಾಲದಲ್ಲಿ ಇತ್ತು, ಅದನ್ನು ಅವರು ಆ ರೀತಿ ಟ್ರಾನ್ಸ್ಫರ್ ಮಾಡಿದರು. ಅದರಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಅದನ್ನೆಲ್ಲ ಉರಿಸಿದರು. ಹೀಗೆ ಒಂದೊಂದು ಕಥೆಗಳು ಉಂಟು. ಉರಿಸಿ ಇವರಿಗೆ ಬೇಕಾದ ರೀತಿಯಲ್ಲಿ ಬರೆದು ಅದನ್ನು ಪುನಃ ಉರಿಸಿದರು. ಅದರಲ್ಲಿ ಸಿಕ್ಕಿದ ಅರ್ಧಂಬರ್ಧವನ್ನು ನಮಗೆ ಕೊಟ್ಟರು. ಅದನ್ನು ನಾವು ಓದಿಕೊಂಡೇ ಬಂದೆವು. ನಿಜವಾದ ಸ್ಥಿತಿ ಹೇಳೋದು ನಾನು, ಹೆಣ್ಣು ಮಕ್ಕಳನ್ನು ಗೌರವ ಕೊಡಲಿಕ್ಕೆ ಹೇಳಿದಂಥ ಸ್ಥಿತಿ ಭಾರತ ದೇಶದಲ್ಲಿ. ಅದ ಕಾರಣ ಭಾರತಾಂಬೆ ಅಂತ ಹೇಳೋದು. ಇದರ ನಡುವಿನಲ್ಲಿ ಆದ ಕೆಲವೆಲ್ಲ ಈ ವಿಷಯ ಉಂಟಲ್ಲ, ಉಲ್ಟಪಲ್ಟ. ಈ ಉಲ್ಟಪಲ್ಟದಲ್ಲಿ ಅದು ನಾವೆಲ್ಲ ನೋಡೋದು ಉಲ್ಟವಾದ ವಿಷಯವನ್ನೇ ನಾವು ನೋಡ್ತಾ ಇದ್ದೇವೆ ಅಂತ ಹೇಳೋದು ನಾನು. ನಿಜವಾದ ಸ್ಥಿತಿ ಬೇರೆ. ನಮ್ಮ ಸಾಧುಗಳು, ಸಿದ್ಧರುಗಳು, ಯೋಗಿಗಳು, ಋಷಿಮುನಿಗಳು ಹೇಳಿದ ವಿಚಾರ ಎಲ್ಲ ಅದು 100ಕ್ಕೆ 100 ಸತ್ಯವಾದ ವಿಚಾರ. ಅಂಥ ವಿಚಾರವೇ ಇರೋದು. ಆದ ಕಾರಣ ಅವರು ಹೇಳಿದ್ದನ್ನು ಕೆಲವರು ಫಾಲೋ ಮಾಡಿದ ಕಾರಣ ಅವರಿಗೊಂದು ಫಾಲೋವರ್, ಇವರಿಗೊಂದು ಫಾಲೋವರ್ ಅಂತೇಳಿ. ಅರ್ಥ ಆಯ್ತಲ್ವಾ? ಸತ್ಯ ಹೇಳೋದಿದೆಲ್ಲ, ಇದೆಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ. ಗುರಿ ಒಂದೇ, ಅದಕ್ಕೆ ದಾರಿಗಳು ಬೇರೆ ಬೇರೆ ಬಂದಾಗ ಅವ್ರಿಗೆ ಮಾತ್ರ ಒಂದು ಆ ಥರ ಗ್ರೂಪ್ಗಳಾಗಿ ಅದನ್ನು ಫಾಲೋ ಮಾಡ್ಕೊಂಡು ಆ ಸತ್ಯನ ಕಂಡುಕೊಂಡಂಥವ್ರು. ಖಂಡಿತವಾಗಿ. ಅರ್ಥ ಆಯ್ತಲ್ವ ಹೇಳೋದು ವಿಷಯ? ಈಗ ಭಾರತ ದೇಶದ ಬಗ್ಗೆ ಹೇಳಿದ್ರೆ ಭಾರತ ದೇಶದಲ್ಲಿ ಎಲ್ಲವೂ ಉಂಟು, ಇವತ್ತಿಗೂ ಉಂಟು. ಅರ್ಥ ಆಯ್ತಲ್ವ? ಈ ನಡುವಿನಲ್ಲಿ ಬಂದು ಸ್ವಲ್ಪ ಕನ್ಫ್ಯೂಷನ್ ಆದ ಕಾರಣ ಯಾವುದು ಸರಿ ಯಾವುದು ತಪ್ಪು ಅಷ್ಟೇ. ಭಾರತ ದೇಶದಲ್ಲಿ ಹೇಳಿದ್ದು ತಾಯಿಯನ್ನು ಪೂಜಿಸು, ಹೌದು. ಎರಡನೇದು ಹೇಳಿದ್ದು ಗುರುವನ್ನು ಪೂಜಿಸು. ಅರ್ಥ ಆಯ್ತಲ್ವ? ಹೌದು. ತಾಯಿಯನ್ನು ಪೂಜಿಸಿದರೆ ಗುರು ಸಿಕ್ಕಿದ ಹಾಗೆ ಅಂತೇಳಿ ಅಷ್ಟೇ. ಅರ್ಥ ಆಯ್ತಲ್ವ? ತಾಯಿ ಅಂದರೆ ಅಷ್ಟು ಶ್ರೇಷ್ಠ ಅಂತೇಳಿ ಭಾರತ ದೇಶದಲ್ಲಿ ಮಾತಾಡೋದು ಹೇಳೋದು, ಭಾರತ ಮಾತೆ ಅಂತೇಳಿ, ನಮ್ಮ ಭೂಮಿಯ ತಾಯಿ ಅಂತ ಹೇಳೋದು. ಹೌದು. ಆಗ ಈ ಭೂಮಿ ತಾಯಿ ಚೆನ್ನಾಗಿರಬೇಕು ಅಂತೇಳಿ ಒಂದು ಕಾಲದಲ್ಲಿ ಋಷಿಮುನಿಗಳು, ಜ್ಞಾನಿಗಳು, ಯೋಗಿಗಳು ಈ ಆಟಿ ಪೂಜೆಯನ್ನು ಮಾಡ್ತಿದ್ದ. ಮಳೆಗಾಲದ ಸಮಯದಲ್ಲಿ ದೇಶಕ್ಕೆ ಒಳ್ಳೆಯದಾಗಲಿ, ಆಗ ವಿಪರೀತ ಮಳೆ, ಎಲ್ಲ ಗುಡ್ಡೆ ಕುಸಿತ, ಅದು ಇದು ಪ್ರಳಯ ಇಂಥದ್ದೆಲ್ಲ ಬರುವ ಸ್ಥಿತಿ. ಅರ್ಥ ಆಯ್ತಲ್ವ? ಒಂದು ಕಾಲದಲ್ಲಿ, ಇನ್ನ ಕಾಲದಲ್ಲಿ ಪ್ರಳಯ ಅದು ಇದು ಅಂತ ಹೇಳ್ತಾರಲ್ವ. ಈಗ ಇದೆಲ್ಲಂಥದ್ದು ಈ ಭೂಮಿ ಒಂದೇ ಆಗಿದ್ದ ಭೂಮಿ ಈ ಖಂಡಗಳ ವಿಭಜನೆ ಆದ್ದು ಇದೇ ಸ್ಥಿತಿಯಿಂದಾಗಿ. ಅರ್ಥ ಆಯ್ತಲ್ವ? ನಡುವಿನಲ್ಲಿ ನೀರು ಬಂದು ಹೊಡೆದು ಅದೊಂದು ಖಂಡ ಬೇರೆ, ಇದೊಂದು ಖಂಡ ಬೇರೆ ಆಗಿ ಹೋಯಿತು. ಅರ್ಥ ಆಗ್ತದ? ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡ ಅಂತೆಲ್ಲ ಖಂಡಗಳುಂಟು, 7 ಖಂಡಗಳು ಉಂಟು ಅಲ್ವಾ? ಹೇಳೋದು ವಿಷಯ. ಆ 7 ಖಂಡಗಳು ಆದ್ದು ಇದೇ ಸ್ಥಿತಿಯಿಂದಾಗಿ. ಪ್ರಳಯ, ಅರ್ಥ ಆಯ್ತಲ್ವ? ಜಲಪ್ರಳಯದಿಂದಾಗಿ ಅದು ಹೊಡೆದು ಹೋಯ್ತು. ಈ 7 ಸ್ಥಿತಿಗಳಾಗಿ ಇದಾಯಿತು. ಇದು 7 ಸ್ಥಿತಿಯಲ್ಲಿ ಉಂಟು. ಅರ್ಥ ಆಯ್ತಲ್ವ? ಹೇಳೋದು ವಿಷಯ ಅದು 7ರಲ್ಲೇ ಇದೆ. ಹೇಳೋದು. ಹೌದು.
ಆಗ ಇಂಥದ್ದು ವಿಷಯ ಜಾತಿ ಅನಾಹುತಗಳಾಗಬಾರದು ಅಂತ ಹೇಳೋ ಕಾರಣಕ್ಕೆ ಬೇಕೇ ಆಟಿ ತಿಂಗಳಲ್ಲಿ ಧರ್ಮರಸ ಯಜ್ಞವನ್ನು ಮಾಡೋದು. ಹೋದ ವರ್ಷ ಒಂದು ತಿಂಗಳೇನೋ ಎಲ್ಲರಿಗೆ ಭಕ್ತರ ಖುಷಿಗೆ ಬೇಕಾಗಿ ಏನೆಲ್ಲ ಬಾಯಿಗೆ ಬರ್ತಲ್ಲ ಹೇಳಿ ಅರ್ಥ ಆಯ್ತಲ್ಲ. ಇದೆಲ್ಲ ಇರೋರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ, ಅರ್ಥ ಆಯ್ತಲ್ಲ. ಯಾವ ಬಂದು ಕೇಳಿ ತಿಳ್ಕೊಳ್ಳೋದ್ರೆ ತಿಳ್ಕೊಂಡು ಹೋಗ್ಲಿ ಅಷ್ಟೇ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅವನ ಸೇವೆ, ಅವನ ಪ್ರಪಂಚಕ್ಕೆ ಮಾಡೋ ಸೇವೆ. ಈಗ ನೀನು ಪ್ರಪಂಚಕ್ಕೆ ಮಾಡೋ ಸೇವೆ, ನಿನಗೆ ನಾನು ಅದು ಆಶೀರ್ವಾದ ಮಾಡೋದು ಅಷ್ಟೇ. ಒಂದು ಪ್ರೀತಿಯಿಂದ, ಒಂದು ಕರುಣೆಯಿಂದ, ಪ್ರೀತಿಯಿಂದ ಆಯ್ತಪ್ಪ ಏನೊಂದು ಇಡು ಮಾತಾಡುವ, ನಿನ್ನ ಖುಷಿ ಅರ್ಥ ಆಯ್ತಲ್ಲ. ನಿನ್ನ ಖುಷಿ ನನ್ನ ಖುಷಿ ಅಷ್ಟೇ, ಎಂತ ಹೇಳಲಿಕ್ಕಿಲ್ಲ ಇಲ್ಲಿ. ಎಂತ ಕೇಳಲಿಕ್ಕಿದೆ ಇಲ್ಲ, ಇದರ ರಿಲೇಟೆಡ್ ಅಲ್ಲ, ಒಂದು ಸ್ವಲ್ಪ ಇದರ ತತ್ವಕ್ಕೆ ಬರ್ತದೆ. ಈಗ ನಾವು ಒಂದು ಕಂಡುಕೊಂಡಂಥ ಸತ್ಯ ಏನು ಅಂತ ಹೇಳಿದ್ರೆ, ಸ್ವಜ್ಞಾನಕ್ಕೆ ಪ್ರಾಮುಖ್ಯತೆ ಕಡಿಮೆ ಆಗಿ ಈಗ ಈ ಪುಸ್ತಕ ಜ್ಞಾನ ಆಗಲಿ, ಈ ಕಂಡೀಷ್ನಿಂಗ್ ಅಂತಾರೆ, ಈ ಮನೆಯಲ್ಲಿ ಹೇಳ್ಕೊಟ್ಟಿರೋದು ಏನೋ ಒಂದು, ಅದು ಸರಿ ತಪ್ಪಲ್ಲ, ಅದು ಮನೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರೋದು ಅದಂಗೆ ಫಾಲೋ ಮಾಡಿಕೊಂಡು ಬ್ಲೈಂಡಾಗಿ ಈ ಸ್ವಜ್ಞಾನ ಅನ್ನೋ ಟಾಪಿಕೇ ಗೊತ್ತಿಲ್ಲದೇ ಎಷ್ಟೋ ಜನ ಒಂದು ಅಜ್ಞಾನಕ್ಕೆ ಹೋಗ್ತಾ ಇದ್ದಾರೆ. ಈ ಸ್ವಜ್ಞಾನ ಅನ್ನೋದ್ರ ಬಗ್ಗೆ ಏನೋ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ. ಸ್ವಜ್ಞಾನದ ಬಗ್ಗೆ ಏನೋ ಹೇಳಬೇಕು. ಅದು ಜನಗಳು ಅದನ್ನು ಹೆಂಗೆ ರಿಯಲೈಸ್ ಮಾಡೋದು? ಸ್ವಜ್ಞಾನದ ಬಗ್ಗೆ ಹೇಳೋದಾದರೆ, ಸಣ್ಣ ಮಗು ಅರ್ಥ ಆಯ್ತಲ್ಲ, ಆ ಸಣ್ಣ ಮಗು ಹೇಗೆ ಅದು ಮೂಮೆಂಟ್ ಆಗ್ತದೆ, ಕವಚಿ ಬೀಳ್ತದೆ, ಸ್ವಜ್ಞಾನದಿಂದ ತಾನೆ. ಆ ಸಣ್ಣ ಮಗು ಯಾರು ಹೇಳಿಕೊಡ್ತಾರೆ? ಅದರ ಪಾಡಿಗೆ ನೋಡ್ತದೆ, ಬರ್ತದೆ, ಮುಂದೆ ಬರಲಿಕ್ಕೆ ಪ್ರಯತ್ನ ಪಡ್ತದೆ, ಕೈಕಾಲಿಗೆ ಮಾಡ್ತದೆ, ಸ್ವಜ್ಞಾನ ತಾನೆ. ಅದು ನೀನು ಹೇಳಿದ್ರೆ ಅರ್ಥ ಆಗ್ತದ? ಆ ಸ್ವಜ್ಞಾನ ಎಂಬುದು ನಮ್ಮ ಒಳಗೆ ಇದೆ. ಪ್ರತಿಯೊಬ್ಬರ ಒಳಗೆಯೂ ಆ ಒಂದು ಜ್ಞಾನವನ್ನು, ಸ್ವಂತ ಜ್ಞಾನವನ್ನು ಭಗವಂತ ಕರುಣಿಸಿದ್ದಾನೆ. ಅದಕ್ಕೆ ಪ್ರತಿಭೆ ಅಂತ ಹೇಳುದು. ಪ್ರತಿಯೊಬ್ಬರ ಒಳಗೂ ಆ ಪ್ರತಿಭೆಗಳು ಇದೆ, ಅರ್ಥ ಆಯ್ತಲ್ಲ. ಒಂದು ವಿಷಯ ಬೆಳೀತಾ ಬೆಳೀತಾ ಪ್ರತಿಭೆ ಆಗೋದು. ನನಗೆ ಉದಾಹರಣೆ ಹೇಳೋದು, ಆ ಸಣ್ಣ ಮಗು ಮೇಲೆ ಮುಂದೆ ಬರೋದು, ಹರಿದುಕೊಂಡು ಬರ್ತದೆ, ಹೀಗೆ ಅರ್ಥ ಆಯ್ತಲ್ಲ. ಅದು ಅದಂತ ಗೋಡೆ ಹಿಡ್ಕೊಂಡು ಬರ್ತದೆ, ಯಾವುದೋ ಒಂದು ರೀತಿಯಲ್ಲಿ ಪ್ರಯತ್ನ ಪಡ್ತದಲ್ಲ, ಅದು ಯಾರು ಹೇಳಿಕೊಡೋದು? ಅಮ್ಮ ಹೇಳಿಕೊಡ್ತದ? ಅಮ್ಮ ಹೇಳೋದು, ಹೇ ಮಗು ಪಲ್ಟು ಹೊಡಿತದೆ, ಹೇ ಮಗು ಗೋಡೆ ಹಿಡಿದು ನಡೀತದೆ, ಖುಷಿ ಖುಷಿ ಅಲ್ವಾ? ಆ ಗೋಡೆ ಹಿಡಿದು ನಡೆಸಿದವರು ಯಾರು? ಆ ಮಗು ಹಾಸಿಗೆಯಲ್ಲಿ ಮಗು ಮಲಗಿಸಿದ ಮಗು ಕೆಳಗೆ ಬೀಳುವುದು ಹೇಗೆ? ಅದಕ್ಕೂ ಅದರ ಮೂಮೆಂಟ್, ಅದು ಏನೋ ಒಂದು ಪ್ರಯತ್ನ ಪಡುತ್ತದೆ. ಕಾರಣ ಏನು? ಆ ಪ್ರಪಂಚಕ್ಕೆ ಅದು ಬರಲಿಕ್ಕೆ ಭಯಂಕರ ಆಸೆ ಪಡ್ತಾ ಉಂಟು, ಅರ್ಥ ಆಯ್ತಲ್ಲ. ಪ್ರಪಂಚದ ಎಲ್ಲ ವಿಷಯ ತಿಳ್ಕೊಳ್ಬೇಕು ಅಂತೇಳಿ, ಅರ್ಥ ಆಗ್ತಾ ಇರೋದು ನಿಮಗೆ? ಗೊತ್ತಾಯ್ತು. ಹಾಂ, ಹೌದು. ಅವರಾಗೆ ನಾನು ಆಗಬೇಕು. ಆಗ ಏನು ಮಾಡ್ತಾರೆ? ಆ ಒಂದು ಸಪೋರ್ಟ್ ಮಾಡ್ತೇವೆ ಅಲ್ವಾ? ಯಾರು ಸಪೋರ್ಟ್ ಮಾಡ್ತಾರೆ? ಒಂದು ಅಪ್ಪನೋ ಅಮ್ಮನೂ ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟ್ ಮಾಡುವಾಗ ಬೆರಳು ಹಿಡ್ಕೊಂಡು ನಡ್ಕೊಂಡು ಬರ್ತೇವೆ ಅಲ್ಲ. ಸ್ವಲ್ಪ ಸಮಯ ಬೆರಳು ಹಿಡಿದು ಸ್ಟಡಿ ಆದ ನಂತರ ಮತ್ತೆ ಆ ಮಗು ಆ ಅಪ್ಪ ಅಮ್ಮನ ಬೆರಳನ್ನೆಲ್ಲ ಬಿಟ್ಟು ತನ್ನಿಂದ ತಾನಾಗಿ ನಡೆದಿಗೆ ಪ್ರಾರಂಭ ಮಾಡ್ತದೆ. ತನ್ನಿಂದ ತಾನಾಗಿ ನಡೆದಿಗೆ ಪ್ರಾರಂಭ ಮಾಡಿದ ಮೇಲೆ ಅದರ ಸ್ವಜ್ಞಾನವನ್ನು ಪುನಃ ಉಪಯೋಗಿಸಿಕೊಳ್ಬೇಕು ಅಲ್ವಾ? ಅಲ್ಲಿ ಬಿಟ್ಬಿಡ್ತಾ ಇದೆ ಅಂದರೆ ಎಲ್ಲಿ ಯಾವಾಗ ಇಲ್ಲಿ ವಿಷಯ ಅದಲ್ಲ. ಈಗ ನೀನು ಹೇಳಿದೆಯಲ್ಲ, ಪುಸ್ತಕ ಜ್ಞಾನ ಅದು ಇದು, ಸ್ವಜ್ಞಾನವನ್ನು ಬಿಟ್ಟು ಇಂಥ ವಿಚಾರ ಫಾಲೋ ಮಾಡ್ತೇವೆ ಅಂತೇಳಿ. ಆ ಸ್ವಜ್ಞಾನ ಎಂಬುದು ಸ್ಟಾರ್ಟಿಂಗಲ್ಲಿತ್ತು. ಅದಂತ ಅಪ್ಪ ಅಮ್ಮ ಸಪೋರ್ಟ್ ಮಾಡುವಾಗ ಪುಸ್ತಕ ಅದು ಇದು ವೇದ ಗೀದ ಸಾವಿರ ವಿಚಾರಗಳು ಸೇರಿಕೊಂಡಿತ್ತು, ಅರ್ಥ ಆಯ್ತಲ್ವ? ಕೈ ಹಿಡಿದಾಗ, ಕೈ ಹಿಡಿದು ಕೈ ಬಿಟ್ಟು ತನ್ನಿಂದ ತಾನಾಗಿ ನಡೆಯುವಾಗ ನೆನಪು ಯಾವುದು ಗೊತ್ತುಂಟ? ಈ ಕೈ ಹಿಡಿದದ್ದೇ ನೆನಪು, ಅರ್ಥ ಆಯ್ತಾ? ಅರಿವು, ಸ್ವಜ್ಞಾನದ ಅರಿವೇ ಹೊರಟೋಗ್ಬಿಡುತ್ತೆ. ಸ್ವಜ್ಞಾನದ ಅರಿವೇ ಹೊರಟೋಗ್ತದೆ ಅಂತ ಹೇಳೋದು. ಪ್ರತಿಯೊಬ್ಬನೊಳಗೂ ಸ್ವಜ್ಞಾನ ಇದೆ ಅಂತ ಹೇಳೋದು, ಅರ್ಥ ಆಯ್ತಲ್ವ? ಈಗ ಎಷ್ಟೋ ಮನೆಯಲ್ಲಿ ಅಪ್ಪ ಡಾಕ್ಟರ್ ಆಗಿರ್ತಾರೆ, ಮಗ ಬೇರೆ ಯಾವುದೋ ಕೆಲಸ ಮಾಡ್ತಾಯಿರ್ತಾನೆ. ಇಲ್ಲ ಕೆಲವು ಮನೆಯಲ್ಲಿ ಅಪ್ಪ ಯಾವುದೋ ಒಂದು ಸ್ಥಿತಿಯಲ್ಲಿ ಇರ್ತಾರೆ, ಮಗ ಡಾಕ್ಟ್ರು ಅಲ್ಲ ದೊಡ್ಡ ದೊಡ್ಡ ವಿಷಯ ಆಗಿರ್ತಾನೆ. ಅದೇನು? ಅವನ ಸ್ವಜ್ಞಾನ ಅಲ್ವಾ? ಹಾಂ, ಖಂಡಿತ. ಇನ್ನು ಕೆಲವು ಮನೆಯಲ್ಲಿ ತಂದೆಯವರು ಇದೇ ಕುಲಕ್ಕಸು, ಇದೇ ಕೆಲಸ, ನಾನು ಇದೇ ಕೆಲಸ ಮಾಡೋದು. ತಂದೆ ಏನು ಮಾಡ್ತಾರೆ? ಅದೇ ಸ್ವಜ್ಞಾನ ಅಲ್ಲ ಅದು. ಹೌದು, ಅದು ವಿಷಯ ಹೇಳೋದು. ಸೊ ನಿನ್ನ ಟ್ಯಾಲೆಂಟ್ ಏನು? ನಿನ್ನ ಒಳಗಿರುವ ಪ್ರತಿಭೆ ಏನು? ಅದು ನೀನು ಹೊರಗೆ ತಗೊಂಡು ಬಾ. ಅದನ್ನು ತಗೊಂಡ್ಬರ್ಬೇಕು ಅಂದರೆ ಕಲ್ತಿರೋದನ್ನೆಲ್ಲ ಮರಿಬೇಕು. ಕಲ್ತಿರೋದನ್ನು ಮರೆಯುವುದಲ್ಲ, ಅಂದರೆ ನಿನ್ನ ಒಳಗೆ ಏನು ಉದಯ ಆಗ್ತದೆ ಅದನ್ನು ನೀನು ಹೊರಗೆ ತರುವುದು, ಆಚೆ ತರಬೇಕು, ಅರ್ಥ ಆಯ್ತಲ್ಲ? ಕಲಿಯುವುದರಿಂದ ಎಲ್ಲ ಬರುವುದು. ಅದು ಯಾವ ಥರ ಆಚೆ ತರೋದು ಅನ್ನೋದಕ್ಕೆ ಹೆಲ್ಪ್ ಮಾಡಬೇಕಿದು. ಆದರೆ ಇದೇ ಅದಲ್ಲ.
ಇದು ಅದಲ್ಲ. ಈಗ ಪುಸ್ತಕ ಜ್ಞಾನ ಎಷ್ಟು ಸಹ ಇರ್ಬೋದು, ಅರ್ಥ ಆಯ್ತಲ್ಲ, ಅದು ಅವರವರ ಅನುಭವವನ್ನು ಅವರವರ ಜ್ಞಾನವನ್ನು ಬರೆದಿದ್ದಾರೆ, ಅರ್ಥ ಆಯ್ತಲ್ಲ. ಶಂಕರಾಚಾರ್ಯರು 32 ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ, ಭಾರತ ದೇಶವನ್ನು 3 ಸಲ ಸುತ್ತಿ ಬಂದಿದ್ದಾರೆ ಅಂತ ಹೇಳಿದರೆ ಅದು ಅವರ ಅನುಭವ, ಅವರ ಶಕ್ತಿ. ಅದು ನಮಗೆ ಆಗುವುದಿಲ್ಲ. ಅದು ಒಂದು ಥರದಲ್ಲಿ ಅವರ ಸ್ವಜ್ಞಾನನೂ ಕೂಡ. ಖಂಡಿತವಾಗಿ, ಅರ್ಥ ಆಯ್ತಲ್ಲ, ನಮಗೆ ಅದು ಆಗೋದಿಲ್ಲ, ಅಪ್ಲೈ ಆಗೋದಿಲ್ಲ ಅಷ್ಟು ಟಚ್ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಎಂಬ ವಿಷಯವನ್ನು ತಿಳಿಯುವುದು ಮಾತ್ರ, ಅದಾಗಿ ಆಗುವುದಲ್ಲ, ಅರ್ಥ ಆಯ್ತಲ್ಲ. ಸೂರ್ಯನನ್ನು ತಿಳ್ಕೊಳ್ಬೋದು, ಸೂರ್ಯನಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ ಯಾವ ಸ್ಥಿತಿಯಲ್ಲಿದ್ದರೆ ಅದೇ ಸ್ಥಿತಿಯಲ್ಲಿದ್ದರೆ ಒಳ್ಳೆಯದು ಅಂತ ಹೇಳೋದು ನಾನು, ಅರ್ಥ ಆಯ್ತಲ್ಲ. ಹೌದು, ವಿಷಯ ಹೇಳೋದು ಅವರವರ ದೇಹ ಪ್ರಕೃತಿಗೆ ಆಗುವಂಥ ವಿಚಾರ, ಈ ಜ್ಞಾನದ ವಿಚಾರ. ಶಂಕರಾಚಾರ್ಯನ ಅದೇ ವಿಷಯಕ್ಕೆ ಉದಾಹರಣೆ ಹೇಳಿದ್ದು ನಾನು, ಅರ್ಥ ಆಯ್ತಲ್ಲ. ಅವರು ಭಾರತ ದೇಶವನ್ನು ಅಷ್ಟು ಸಣ್ಣ ವಯಸ್ಸಿನಲ್ಲಿ ಎಲ್ಲ ಸುತ್ತು ಬಂದಿದ್ದಾರೆ, ಎಲ್ಲ ಮಾಡಿ ಅವರ ದೇಹ ಪ್ರಕೃತಿ ಅವರು ಪಡೆದುಕೊಂಡು ಬಂದ ಶಕ್ತಿ ಅದು, ಅರ್ಥ ಆಯ್ತಲ್ಲ. ಗೊತ್ತಾಯ್ತು. ಅದೇ ರೀತಿ ಅನೇಕ ಮಹಾಜ್ಞಾನಿಗಳೆಲ್ಲ, ಅರ್ಥ ಆಯ್ತಲ್ಲ, ಅದಕ್ಕಾಗಿ ಅವತಾರವಾಗಿ ಬಂದವರು, ಅರ್ಥ ಆಯ್ತಲ್ಲ. ಅದಕ್ಕಾಗಿ ಅವತಾರವಾಗಿ ಬಂದವರನ್ನು ನಾವು ಯಾವುದೇ ಲೆಕ್ಕಕ್ಕೆ ತಗೊಳ್ಳಿಕ್ಕೆ ಆಗುವುದಿಲ್ಲ, ಅರ್ಥ ಆಯ್ತಲ್ವ. ಅದೆಲ್ಲ ದೈವಿಕ ಸಂಭೂತ, ಅದೆಲ್ಲ ಅರ್ಥ ಆಯ್ತಲ್ವ. ದೈವಿಕ ಸಂಭೂತ ಅಂದರೆ ಗೊತ್ತಾಯ್ತಲ್ವ, ಅದು ಪ್ರಪಂಚದಲ್ಲಿ ಧರ್ಮ ನೆಲೆ ನಿಲ್ಲಿಸಬೇಕು ಅಂತೇಳಿಯೇ ಬರುವಂಥ ಒಂದು ಮಹಾವತಾರಗಳು, ಅರ್ಥ ಆಯ್ತಲ್ವ. ಅದೇ ಹೇಳೋದು, ಆಧ್ಯಾತ್ಮಿಕ ಅಂತೇಳಿ ನೀವು ಹಾಗೆ ಆಗ್ತಾರೆ ಹೀಗೆ ಆಗ್ತಾರೆ ಅಂತೇಳಿ ಎಲ್ಲ. ಶಿವ ಅಂದರೆ ಏನು ಅಂತ ತಿಳ್ಕೊ, ಅಷ್ಟೇ ಸಾಕು, ಮುಗೀತು. ಶಿವ ಅಂದರೆ ತಿಳ್ಕೊಂಡ್ಯಾ, ಮುಗೀತು, ಸಾಕು. ಶಿವನ ಆಗಲಿಕ್ಕೆ ಸಾಧ್ಯ ಇಲ್ಲ ನಿನ್ನಿಂದ, ಅದೇ ಜ್ಞಾನ ಅಂತ ಹೇಳೋದು. ವಿಷ್ಣು ಅಂದರೆ ಏನು ತಿಳ್ಕೊ, ಅಷ್ಟೇ. ತಿಳಿದಾಯ್ತಾ, ಮುಗೀತು, ಇದೇ ವಿಷ್ಣು, ಮುಗೀತು, ಅರ್ಥ ಆಯ್ತಾ. ನೀನು ವಿಷ್ಣು ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಅಂತ. ಇದನ್ನು ಮಾಡೋಕ್ಕೆ ಹೋಗಬಾರ್ದು, ಇದು ತಪ್ಪು. ಅಲ್ಲಿಗೆ ಒಂದು ರಾಂಗ್ ಸ್ಟೆಪ್ ಆಗ್ತದೆ. ನಾನು ಅದಾಗಿ ಆಗ್ತೇನೆ ಅಂತ ಹೇಳೋದುಂಟಲ್ಲ, ಅದು ರಾಂಗ್ ಸ್ಟೆಪ್ ಆಗ್ತದೆ. ಅದಾಗಿ ಆಗೋದು ಅಂತ ಹೇಳುವ ಒಂದು ವಿಷಯ ನಿನ್ನ ಒಳಗೆ ಬರ್ತದೆ, ಬರುವಾಗ ನೀನು ಅದಾಗಿ ಆಗಿಬಿಡ್ತಿ ಆಟೋಮೆಟಿಕ್. ಅದು ನಿನ್ನ ಹತ್ರ ಬರಬೇಕು. ನೀನು ಅದ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಶಿವ ನಿನ್ನ ಹತ್ರ ಬರಬೇಕು ಹೊರತು ನೀನು ಶಿವನ ಹತ್ರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅರ್ಥ ಆಯ್ತಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಆ ವಿಷಯ ತಿಳಿದು ಕಾಯಬೇಕು, ಪೇಷನ್ಸ್. ದೀರ್ಘವಾಗಿ ಯಾವಾಗ ನಮ್ಮಲ್ಲಿ ಶರಣಾಗತಿ ಬರ್ತದೆ ಆವಾಗ ಎಲ್ಲವೂ ಆಟೋಮೆಟಿಕ್ಕಾಗಿ ಸಿಗಬೇಕು, ಅದು ಸಿಕ್ಕೊಂತ ಹೋಗ್ತದೆ. ಒಟ್ಟಿನಲ್ಲಿ ಟೋಟಲ್ ಆಗಿ ಹೇಳೋದಾದರೆ, ಒಂದು ಗುರು ಸಿಕ್ಕಿದರೆ ಗುರುವಿಗೆ ಸರೆಂಡರ್ ಆಗಿ ಮುಗಿತಲ್ಲಿಗೆ ನೀವು ಪರಿಪೂರ್ಣವಾಗಿ ನೀವು ಅರ್ಪಿಸಿಬಿಡಿ ಅವರಿಗೆ, ಅರ್ಥ ಆಯ್ತಲ್ವ. ಪರಿಪೂರ್ಣವಾಗಿ ಅರ್ಪಿಸಿಬಿಡಿ, ಏನು ಬೇಕಾದ್ರೆ ಆಗಲಿ ಶಿವನೇ ಗತಿ ಅಂತೇಳಿ, ಅರ್ಥ ಆಯ್ತಲ್ವ. ಏನು ಬೇಕಾರಾಗಲಿ ಅದು ಶಿವನೇ ಗತಿ ಅಂತೇಳಿ ಪರಿಪೂರ್ಣವಾಗಿ ನೀವು ಆ ಗುರುವಿಗೆ ಅರ್ಪಿಸಿ. ಪರಿಪೂರ್ಣವಾಗಿ ನೀವು ಗುರುವಿಗೆ ಯಾವಾಗ ನಿಮ್ಮನ್ನು ನೀವು ಅರ್ಪಿಸ್ತೀರೋ, ಅರ್ಥ ಆಯ್ತಾ, ಶರಣಾಗತಿಯಿಂದ ಪರಿಪೂರ್ಣವಾಗಿ ಅರ್ಪಿಸ್ತೀರೋ, ಆವಾಗ ನಿಮಗೆ ಎಲ್ಲವೂ ಸತ್ಯದ ವಿಚಾರ ಗೊತ್ತಾಗ್ತದೆ. ಆ ಸತ್ಯದ ವಿಚಾರ ತಿಳಿಸಬೇಕು ಅಂದರೆ ಅಷ್ಟು ಸ್ಟ್ರಾಂಗ್ ಇರಬೇಕು ಅವ, ಅರ್ಥ ಆಯ್ತಲ್ವ. ಅಷ್ಟು ಸ್ಟ್ರಾಂಗ್ ಇರಬೇಕು, ಅಷ್ಟು ಸುಲಭ ಆಗೋದಿಲ್ಲ ಅದು, ಅರ್ಥ ಆಯ್ತಲ್ವ. ಯಾವಾಗ ಭಗವಂತ ನಮ್ಮ ಒಳಗೆ ಇದ್ದಾನೆ, ಬೇರೆ ಎಲ್ಲಿ ಇಲ್ಲ ಭಗವಂತ, ಇದೇ ಭಗವಂತ ಹೊರಗಿರೋದು, ಹೊರಗೆಲ್ಲ ಕೆಲಸ ಮಾಡೋದು ಇದೇ ಭಗವಂತ, ಹೊರಗೆ ಅಷ್ಟು ಕೆಲಸ ಮಾಡೋದು, ಅರ್ಥ ಆಯ್ತಲ್ವ. ಆ ನಮ್ಮ ಒಳಗೆ ಇದ್ದಾನೆಂಬುದು ನಮಗೆ ದೃಢವಾದರೆ ಮತ್ತು ನಾವಲ್ಲವೇ ಅಲ್ಲ, ಅರ್ಥ ಆಗ್ತದೆ. ನಮ್ಮ ಒಳಗೆ ಭಗವಂತ ಇದ್ದಾನೆ ಅಂತೇಳಿ ನಮಗೆ ಫಿಕ್ಸ್ 100% ಆದರೆ ಮತ್ತು ಯಾವುದು ನಾವು ಮಾಡ್ತಾ ಇಲ್ಲ, ಎಲ್ಲ ಭಗವಂತ ಮಾಡ್ತಾ ಇದ್ದಾನೆ, ಎಲ್ಲ ಭಗವಂತ ಮಾಡ್ತಾ ಇದ್ದಾನೆ ಎಂಬ ಸ್ಥಿತಿ ಯಾರಿಗೊಬ್ಬನಿಗೆ ಬರ್ತದೋ ಅವನು ಪರಮಜ್ಞಾನಿ ಆಗ್ತಾನೆ ಅಂತ ಹೇಳೋದು. ಇದು ಆಟಿ ಮಾಸದ ಈ ಸಲ ಹೇಳಿದಂಥ ಸಂದೇಶ ಎಲ್ಲರಿಗೆ. ಬೇಕಾದಷ್ಟು ವಿಷಯ ಹೇಳಿದೆ, ಎಲ್ಲ ಬೇಕಾದ್ರೆ ಕೇಳಿ ತಿಳ್ಕೊಳ್ಳಿ, ಒಂದಲ್ಲ ಒಂದು ದಿನ ಅದು ಪ್ರಯೋಜನಕ್ಕೆ ಬರ್ಬೋದು, ಅಷ್ಟೇ ಹೇಳುದು ನಾನು. ಶಿವವಾಗಲಿ, ನಮ್ಮ ಶಿವ ನಮ್ಮನ್ನು ನಮ್ಮದೇ ಸ್ಥಿತಿಯಲ್ಲಿ ಮಾತಾಡಲಿಕ್ಕೆ ಬಿಟ್ಟರೆ ಒಳ್ಳೆಯದು. ಅರ್ಥ ಆಯ್ತಾ. ನಿಮ್ಮ ಸ್ಥಿತಿಯಲ್ಲಿ ಬಂದು ನಮಗೆ ಮಾತಾಡಲಿಕ್ಕೆ ನಮ್ಮಿಂದ ಸಾಧ್ಯ ಅಲ್ಲ, ಅರ್ಥ ಆಯ್ತಲ್ಲ. ನಮ್ಮದೇ ಸ್ಥಿತಿಯಲ್ಲಿ ಖುಷಿಯಾಗಿ, ಅರ್ಥ ಆಯ್ತಲ್ಲ. ಹಾಗಿದ್ದರೆ ಕೇಳಿ ತಿಳ್ಕೊಳ್ಳೋದಾದ್ರೆ ಎಷ್ಟು ಸಹ ವಿಷಯ ಹೇಳುವ, ಅರ್ಥ ಆಯ್ತಲ್ವ.
ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.